ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಸಮಯ ಆಗಿದೆ 4 ಗಂಟೆ. ಇದು ಬುಧವಾರದ ಬೆಸ್ಟ್ ಟೈಮ್. ಇವತ್ತಿನ ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ಓರ್ವ ಯುವ ಪ್ರತಿಭೆ ನಮ್ಮ ಜೊತೆಯಾಗಿದ್ದಾರೆ. ಸ್ಟುಡಿಯೋದಲ್ಲಿದ್ದಾರೆ ಯುವ ಸಾಹಿತಿಗಳಾದ ಚಾಂದ್ ಪಾಷಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಯುವ ಸಾಹಿತಿಗಳು, ಸಾಹಿತ್ಯ ಲೋಕಕ್ಕೆ ಓರ್ವ ಹೊಸ ಬರಹಗಾರರು ಬರ್ತಾ ಇದ್ದಾರೆ ಅಂತಲೇ ನಾವು ಭಾವಿಸಬಹುದು. ಚಾಂದ್ ಪಾಷಾ ಅವರ ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಡೋದಾದರೆ ತಮ್ಮ ಊರು, ಹಿನ್ನೆಲೆ, ಶಿಕ್ಷಣ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ನಾನು ಚಾಂದ್ ಪಾಷಾ. ನಾನು ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದ್ಯಾವಲ ಅನ್ನೋ ಒಂದು ಗ್ರಾಮ, ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು. ಸೊ ನಾನು ಓದಿದ್ದೆಲ್ಲವೂ ಕೂಡ ಬೆಂಗಳೂರಲ್ಲೇ. ನಾನು ಸುಮಾರು 4-5 ವರ್ಷದವನು ಇದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ವಲಸೆಯಾಗಿ ಬರ್ತಾರೆ, ವಲಸೆ ಕಾರ್ಮಿಕರಾಗಿ ಕಾಂಕ್ರೀಟ್ ಕೆಲಸ ಮಾಡ್ತಿದ್ರು, ಗಾರೆ ಕೆಲಸ, ಕಾಂಕ್ರೀಟ್ ಕೆಲಸ ಮಾಡ್ತಿದ್ರು. ಸೊ ಅವ್ರು ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು, ನಾನು ಅವ್ರ ಜೊತೆಲೇ ಇದ್ದೆ. ಒಂದು ಏಜ್ ಬಂದಾಗ ನನಗೆ ಸ್ಕೂಲ್ಗೆ ಹಾಕಿದ್ರು. ಸ್ಕೂಲ್ಗೆ ಹಾಕಿದ್ಮೇಲೆ ನಾನು ಸ್ಕೂಲ್ ಕಲ್ತ್ಕೊಂಡು ಇಲ್ಲೇ ಇದ್ಬಿಟ್ಟೆ. ಅವರು ನಾನು ಒಂದು SLC ಇದ್ದಾಗ ಎಲ್ಲರೂ ಊರಿಗೆ ಹೋದರು, ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಊರಿಗೆ ಹೋದರು. ನಾನು ನಮ್ಮ ಸೋದರ ಮಾವನ ಮನೇಲೇ ಉಳ್ಕೊಂಡ್ಬಿಟ್ಟೆ. ಅವ್ರ ಮನೇಲಿ ಕೂತ್ಕೊಂಡು ಓದ್ಕೊಂಡು ಅಲ್ಲೇ ಇದ್ಬಿಟ್ಟೆ. ನಂತರದಲ್ಲಿ ಶುರುವಾಗಿದ್ದು SLCಯಿಂದ ಈಗ ಅಪ್ ಟು MA ಇನ್ ಕನ್ನಡ ಮುಗಿಸಿ ನಂತರ ಈಗ PhD ಮಾಡ್ತಾಯಿದ್ದೀನಿ. ಆದರೂ ಕೂಡ ನಾನು ಬೆಂಗಳೂರಲ್ಲೇ ಉಳಿದಿದ್ದೀನಿ. ನನ್ನೆಲ್ಲ ಪರಿವಾರ ಎಲ್ಲವೂ ಕೂಡ ಬೆಂಗಳೂರಲ್ಲೇ ಇದೆ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗಳು ಮನೇಲೇ ಇಲ್ಲೇ ಬೆಂಗಳೂರಲ್ಲೇ ಇದ್ದೀವಿ ನಾವು. ಓಕೆ, ಒಂದು ಕುತೂಹಲದ ಪ್ರಶ್ನೆ ಸರ್. ಸಾಮಾನ್ಯವಾಗಿ ನಾವು ಇವತ್ತಿಗೂ ನೋಡ್ತಾ ಇರ್ತೀವಿ, ನಮ್ಮ ಉತ್ತರ ಭಾಗದ ಅನೇಕ ಹಳ್ಳಿಗಳ ಜನರು ವಲಸೆ ಬರ್ತಾರೆ ಬೆಂಗಳೂರಿಗೆ ಕೆಲಸಕ್ಕೆ ಅಂಥೇಳಿ, ಒಂದಷ್ಟು ಸಂಪಾದನೆ ಮಾಡಬೇಕು ಅಂಥೇಳಿ. ಅವರ ಜೀವನ ಹೇಗಿರುತ್ತೆ ಅಂತ, ಅದು ಅವರಿಗೆ ಎಷ್ಟು ಕಷ್ಟ ಅನಿಸುತ್ತೆ, ಮತ್ತು ಎಷ್ಟೋ ಜನರ ಅಥವಾ ಕುಟುಂಬಗಳಲ್ಲಿ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ, ವಲಸೆ ಬರ್ತಾ ಇರೋದ್ರಿಂದ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು, ಅದನ್ನು ಅನುಭವಿಸಿರೋರಾಗಿ? ಅದು ಭಾಳ ನಿಜ ಅನಿಸುತ್ತೆ ಮೇಡಮ್. ಯಾಕಂದರೆ ಉತ್ತರ ಕರ್ನಾಟಕ ಕಡೆ ಭಾಳಷ್ಟು ಕಡೆ, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಕಡೆ ಭಾಗದಲ್ಲಿ ಉದ್ಯೋಗದ ಅವಕಾಶಗಳು ತುಂಬ ಕೊರತೆ ಇದೆ. ತುಂಬ ಕೆಲಸ ಕಾರ್ಯಗಳು ತುಂಬ ಕಡಿಮೆ ಇರೋದ್ರಿಂದ ಅವರು ನಗರಗಳಿಗೆ ಬರೋದು ಹೆಚ್ಚು. ಆ ಕಡೆ ನಮ್ಗೆ ಹತ್ತಿರ ಆಗುವಂಥ ಹೈದರಾಬಾದ್ಗೆ ಹೋಗ್ತಾರೆ, ಅಥವಾ ಮುಂಬೈಗೆ ಹೋಗ್ತಾರೆ, ಅಥವಾ ಬೆಂಗಳೂರು ಕಡೆ ಈ ಭಾಗದಲ್ಲಿ ಬಂದಾಗ ಇಲ್ಲಿ ದುಡಿಯೋ ಕೆಲಸಕ್ಕಂತ ಬರ್ತಾರೆ. ಸೊ ನೀವು ಹೇಳಿದಾಗೆ ಅವರು ಒಂದು ಕಡೆ ನೆಲೆ ನಿಲ್ಲದೆ ಇರೋದ್ರಿಂದ ಅವ್ರ ಮಕ್ಕಳ ಶಿಕ್ಷಣದ ಕೊರತೆ ತುಂಬ ಎದ್ದು ಕಾಣುತ್ತೆ. ಅವ್ರಿಗೆ ಸರಿಯಾದ ಶಿಕ್ಷಣ ಒಂದು ವೇಳೆ ಇಲ್ಲಿದ್ದರು ಅಂದರೆ, ಇಲ್ಲೊಂದು 6 ತಿಂಗಳು ಇದ್ರು ಅಂದರೆ ಮತ್ತೊಂದು 6 ತಿಂಗಳು ಬೇರೆ ಕಡೆ ಕೆಲಸಕ್ಕೆ ಹೋಗೋವಂಥ ಅಗತ್ಯತೆ ಬಂದಾಗ ಸೊ ಮಕ್ಕಳ ಸ್ಕೂಲು ಕೂಡ ಚೇಂಜ್ ಆಗ್ತಾ ಇರುತ್ತೆ, ಅಥವಾ ಸ್ಕೂಲ್ಗೆ ಸೇರಿಸದಿರೋ ಸಂದರ್ಭಗಳೇ ಹೆಚ್ಚಾಗಿರೋದನ್ನು ನಾವು ನಮ್ಮ ಭಾಗದಲ್ಲಿ ಭಾಳ ಮುಖ್ಯವಾಗಿ ಕಾಣ್ತೀವಿ. ಆ ಕಾರಣಕ್ಕೋಸ್ಕರನೇ ಪ್ರತಿ ವರ್ಷ SLC ಅಥವಾ PUC ರಿಸಲ್ಟ್ ಬಂದಾಗಲೂ ಯಾದಗಿರಿ ಆಗಲಿ ಅಥವಾ ಗುಲ್ಬರ್ಗ ಆಗಲಿ ಎಲ್ಲ ಕಡೆಯದಾಗಿ ಇರ್ತವೆ ಹೊರತು ಮೊದಲೇನ ಸ್ಥಾನಮಾನ ಬರೋಕ್ಕೆ ಸಾಧ್ಯನೇ ಆಗದೇ ಇರೋ ಸ್ಥಿತಿ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕ ಕಡೆ ಬಹಳಷ್ಟು ಇದೆ ಅಂತ ಅನಿಸುತ್ತೆ ಮೇಡಮ್. ಕಲಬುರಗಿಯಿಂದ ಬೆಂಗಳೂರಿಗೆ ವಲಸೆ ಕುಟುಂಬದವರಾಗಿ ನೀವು ಬರ್ತೀರಾ, ಇವತ್ತಿಗೂ ಕೂಡ ಇಲ್ಲೇ ನೆಲೆಸಿದ್ದೀರಾ. ಈ ಸಾಹಿತ್ಯ ಪ್ರೇಮ ಹುಟ್ಟಿದ ಹೇಗೆ ನಿಮಗೆ ಅಂತ? ನಾನು ಇಲ್ಲೇ ಓದೋ ಸಂದರ್ಭದಲ್ಲಿ ನಾನು ಬಹುಶಃ 1ನೇ ಕ್ಲಾಸಿಂದ 7-8ನೇ ಕ್ಲಾಸ್ ಬರೋವರೆಗೂ ಆ ಸಾಹಿತ್ಯದ ಗಂಧಗಾಳಿ ಯಾವುದು ಗೊತ್ತಿರಲಿಲ್ಲ, ಅಥವಾ ಆಗಲೂ ಕೂಡ ನನಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ನಮಗೆ ಮೇಡಮ್ ಒಬ್ಬರು, ನಾನು 7-8ನೇ ಕ್ಲಾಸ್ ಓದೋ ಟೈಮಲ್ಲಿ ಸುನಂದ ಬಾಗೋಡಿ ಅಂತ ಒಬ್ಬರು ಮೇಡಮ್ ಇದ್ರು, ಕನ್ನಡ ಮೇಡಮ್. ಅವರು ಪ್ರತಿ ಶನಿವಾರ ಅಥವಾ ಭಾನುವಾರ, ಪ್ರತಿ ಶನಿವಾರವೂ ಕೂಡ ಪುರವಣಿಗೆ ಬಂದಾಗ ಅದು ಆ ಟೈಮಲ್ಲಿ ಮಕ್ಕಳ ಕವಿತೆಗಳು, ಕತೆಗಳು ಅದರಲ್ಲಿ ಪತ್ರಿಕೆಯಲ್ಲಿ ಬರ್ತಿತ್ತು. ಅದನ್ನು ಪ್ರತಿ ಶನಿವಾರ ಓದಿಸ್ತಿದ್ರು, ನಮ್ಮ ಕೈಯಿಂದ ಓದಿಸ್ತಿದ್ರು. ಮತ್ತು ಆ ಥರ ಬರೆಯೋಕೆ ಏನಾದ್ರು ಟ್ರೈ ಮಾಡಿ, ಶಾಲೆ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಬರಹಳ್ಳಿ ಅಂತ ಮೇಡಮ್, ಇಲ್ಲೇ ಬೆಂಗಳೂರಲ್ಲಿ ಇರೋದು ಕುರುಬರಹಳ್ಳಿ ಸ್ಕೂಲು. ಅವರು ಅದರಿಂದ ನಾನು ಒಂದಷ್ಟು ಅದು ಓದ್ತಾ ಇದ್ವಿ, ಪದ್ಯಗಳನ್ನು ಓದ್ತಾ ಇದ್ರು ಮತ್ತು ಮೇಡಮ್ ಓದಿಸ್ತಾ ಇದ್ರು. ನಂತರದಲ್ಲಿ ನಾವು ಈ ಥರ ಸಣ್ಣ ಸಣ್ಣ ಚುಟುಕು ಯಾಕೆ ಬರೀಬಾರ್ದು ಅಂತ ಯೋಚನೆ ಮಾಡಿ ಬರೆಯೋಕ್ಕೆ ಶುರು ಮಾಡಿದ ಆ ಟೈಮಲ್ಲಿ. ನಂತರದಲ್ಲಿ SLCಗೆ ಹೋದ್ಮೇಲೆ ಅದು 1 to 8 ಕನ್ನಡ ಓದಿದೆ, ಕನ್ನಡ ಮೀಡಿಯಮ್ ಓದಿದೆ. 9th 10th ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಂಗ್ಲೀಷ್ ಮೀಡಿಯಮ್ ಓದಬೇಕು, ಕಾಲೇಜ್ ಕಷ್ಟ ಆಗುತ್ತೆ ಅಂತ ಒತ್ತಡ ಹೇಳಿದ್ಮೇಲೆ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬಿಟ್ಟೆ. ಅಲ್ಲಿ ನನಗೆ ಬರೆಯೋಕ್ಕೂ ಆಗಲಿಲ್ಲ, ಆ ಟೈಮಲ್ಲಿ ಬರೆಯೋಕ್ಕೂ ಆಗಲಿಲ್ಲ. ಆದ್ರೂ ಹೆಂಗೆ ಮುಂದುವರಿಸಿದ್ರಿ ಅಂತ ತಿಳ್ಕೋಣ. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು 101.3 FM. ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಓಪನ್ ಫೋರಂ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯುವ ಸಾಹಿತಿ ಚಾಂದ್ ಪಾಷಾ ಅವರು. ಮಾತನಾಡ್ತಾ ಇದ್ವಿ, 7ನೇ ತರಗತಿವರೆಗೂ 8ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿ. ಅವಾಗೆಲ್ಲ ತುಂಬ ನಿಮ್ಮ ಮೇಡಮ್ ಸ್ಫೂರ್ತಿ ಆದರೂ ನೀವು ಕೂಡ ಸಣ್ಣದಾಗಿ ಬರ್ಕೊಂತ ಒಂದು ಡೈರಿಯನ್ನೇ ಮೇಂಟೈನ್ ಮಾಡಿದ್ರಿ ಅಂತ. 9, 10ನೇ ಕ್ಲಾಸಿಗೆ ತಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರ್ಕೊಳ್ತೀರಾ. ಇದನ್ನು ಓದೋಕ್ಕೆ ಆಗ್ತಾಯಿಲ್ಲ, ನನಗೆ ಬೈ ಹಾರ್ಟ್ ಮಾಡಬೇಕಾಗ್ತಿದೆ ಅನ್ನೋ ಟೆನ್ಷನ್ನು. ನಂತರ ಹೇಗೆ ಅದು ಕಂಟಿನ್ಯೂ ಆಯಿತು ನಿಮ್ಮ ಬರಹ? ಸೊ 9, 10ನೇ ಕ್ಲಾಸ್ ಅಂತೂ ಭಾಳ ಟಫ್ ಅನಿಸ್ತು. ಯಾಕಂದರೆ ಎಲ್ಲ ಇಂಗ್ಲೀಷ್ ಮೀಡಿಯಮ್, ಇದುವರೆಗೂ ನಾವು ಕನ್ನಡ ಕಲ್ತಿರೋದು ಎಲ್ಲವೂ ಕೂಡ
ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಇರ್ತಿತ್ತು. ನಮಗೆ ಪ್ರಶ್ನೆ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಪ್ರಶ್ನೆನೇ ಅರ್ಥ ಆಗ್ತಾ ಇರಲಿಲ್ಲ, ಅದಕ್ಕೇನು ಉತ್ತರ ಬರೆಯೋದಂತನೂ ಭಾಳ ಕಷ್ಟ ಅನಿಸ್ತಾ ಇತ್ತು ನನಗೆ. ಸೊ ಯಾವುದಾದ್ರೂ ಓದುವಾಗ ಉತ್ತರದ ಜೊತೆಗೆ ಪ್ರಶ್ನೆಯನ್ನು ಕೂಡ ಚೆನ್ನಾಗಿ ಗಟ್ಟಿ ಹೊಡಿತಿದ್ದೆ ನಾನು. ಇಲ್ಲಾಂದರೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಬರೀತೆ ಅಂತ ಗೊತ್ತಾಗದೇ ಇರೋದ್ರಿಂದ ತುಂಬ ಏನು ಕುರುಡು ರೀಡಿಂಗ್ ಅಂತ ಓದುವ ಥರ ಓದ್ತಾ ಇದ್ದೆ ನಾನು ಅದನ್ನ. ಸೊ ಹಾಗೆ ಓದಿ ನಂತರದಲ್ಲಿ ಏನಾಯಿತು, SLC ಅಲ್ಲಿವರೆಗೂ ಮತ್ತೆ ನಾನು 9th 10th ಇಡೀ ಸ್ಕೂಲಲ್ಲಿ ನಾನು ಯಾರು ಅಂತ ಅಷ್ಟು ಗೊತ್ತೇ ಇರಲಿಲ್ಲ, ಪರಿಚಯನೂ ಇರಲಿಲ್ಲ ಅಷ್ಟು. 10ನೇ ಕ್ಲಾಸ್ ಕೊನೆ ಟೈಮಲ್ಲಿ ಟ್ರಿಪ್ಗೆ ಹೋಗಿದ್ವಿ, ಟೂರ್ಗೆ ಹೋಗಿದ್ವಿ. ಸೊ ಸ್ಕೂಲವ್ರು ಟ್ರಿಪ್ ಕರ್ಕೊಂಡು ಹೋಗಿದ್ರು. ಆ ಟೈಮಲ್ಲಿ ಮಡಿಕೇರಿಗೆ ಹೋಗಿದ್ವಿ. ಮಡಿಕೇರಿ ಬಹುಶಃ ಸಂಜೆ ಕಡೆ ಹೋಗಿದ್ವಿ. ಆಮೇಲೆ ಬೆಳಿಗ್ಗೆ ಸಂಜೆ ಅದು ರಾಜಾ ಶೀಟ್ ನೋಡಿ, ಅಲ್ಲಿನ ಮೋಡ ವಾತಾವರಣ ಮಳೆ ಎಲ್ಲ ಚೆನ್ನಾಗಿ ನೋಡಿ ತುಂಬ ಖುಷಿ ಆಯಿತು. ಮಾರನೇ ದಿನ ಒಂದಿನ ಅಲ್ಲೇ ಇದ್ದು ಮಾರನೇ ದಿನ ಹೊರಡೋ ಟೈಮಲ್ಲಿ ಅದು ನೋಡಿ ಖುಷಿಯಾಗಿ ನಾನು ಪದ್ಯ ಕೂಡ ಆವಾಗ ಮತ್ತೆ ಪದ್ಯ ಬರೆಯೋಕ್ಕೆ ಶುರು ಮಾಡಿದೆ. ಮಡಿಕೇರಿಯ ಮಂಜು ಅಂತ ಅದ್ರ ಬಗ್ಗೆ ಎಲ್ಲ ಪದ್ಯ ಬರೆಯೋಕ್ಕೆ ಶುರು ಮಾಡಿದ್ದೆ. ಅದು ಬರ್ದಾದ್ಮೇಲೆ ನಮ್ಮ ಸರ್ ಇದ್ರು, ಇಂಗ್ಲೀಷ್ ಸರ್ ಒಬ್ರಿದ್ದು, YMK ಸರ್ ಅಂತ. ಅವರು ಇಂಗ್ಲೀಷ್ ಸರ್ ಆದ್ರೂ ಕನ್ನಡದಲ್ಲಿ ಭಾಳ ಓದುಗರು, ಒಳ್ಳೆ ಓದುಗರು ಆಗಿದ್ರು ಅವರು. ಅವ್ರಿಗೆ ತೋರಿಸಿ ಅವ್ರು ತುಂಬ ಖುಷಿ ಪಟ್ಬಿಟ್ರು, ಇಷ್ಟು ಚೆನ್ನಾಗಿ ಬರ್ದಿದೆಯಲ್ಲ ಅಂತ. ಆಮೇಲೆ ನಮ್ಮ ಕನ್ನಡ ಮೇಡಮ್ ಇದ್ರು, BB ಮೇಡಮ್ ಅಂತ, ಆಮೇಲೆ MSM ಮೇಡಮ್ ಅಂತಿದ್ರು. ಅವ್ರಿಗೆಲ್ಲ ತೋರಿಸಿ ಖುಷಿ ಪಟ್ಬಿಟ್ರು. ಮಾರನೇ ದಿನ ಟ್ರಿಪ್ಪಿಗೆ ಹೋಗಿ ಬಂದಾದ್ಮೇಲೆ ಬೆಳಿಗ್ಗೆ ಪ್ರೇಯರ್ ಮಾಡೋ ಟೈಮಲ್ಲಿ ನನ್ನ ಪದ್ಯನ ಓದಿಸಿದ್ರು ಅವತ್ತು YMK ಸರ್. ಅದುವರೆಗೂ ನಾನು ಯಾರು ಅಂತ ಗೊತ್ತಿಲ್ಲದಿರೋರು ಎಲ್ಲರಿಗೂ ಪರಿಚಯ ಆಗ್ಬಿಟ್ರು. ಇವ್ನು ಕವಿ ಅಂತ, ಪುಟ್ ಕವಿ ಅಂತ ಅವಾಗ ಕರೆದು ಪುಟ್ ಕವಿ ಅಂತ ಕರೆಯಕ್ಕೆ ಶುರು ಮಾಡಿದರು. ಸೊ ಹಾಗೆ SLCಯಲ್ಲಿ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ. ಅವಾಗ ಸ್ವಲ್ಪ ಸುದೀರ್ಘವಾಗಿ ಮೊದಲು ಎಲ್ಲ ಚಿಕ್ಕ ಪದ್ಯ ಬರೀತಿದ್ದೆ. ನಂತರದಲ್ಲಿ 2 ಪ್ಯಾರ 3 ಪ್ಯಾರ 4 ಪ್ಯಾರ ಥರ ಬರೆಯೋಕ್ಕೆ SLCಯಲ್ಲಿ ಶುರು ಮಾಡಿದೆ ನಾನು. ಆಮೇಲೆ PU ಡಿಗ್ರಿ PUCಯಲ್ಲೂ ಕೂಡ ಈಗ ಏನು ಕನ್ನಡ ಇಂಗ್ಲೀಷ್ ಮೀಡಿಯಂ ಇತ್ತಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ SSLC ಮುಗಿಸಿದ್ರಿ. ಫಸ್ಟ್ ಕ್ಲಾಸೇ ಬಂದು 67% ಬಂತು, ಪಾಸ್ ಕೂಡ ಆಯಿತು. ಅದಾದಮೇಲೆ PUCಗೆ ಹೋದ್ವಿ. PUCಯಲ್ಲಿ ಭಾಳ ಗೊಂದಲ ಇತ್ತು, ಏನು ತೊಗೋಬೇಕು ಅಂತ ಭಾಳ ಗೊಂದಲ ಇತ್ತು. ಸೊ ಕೆಲವರು ಫ್ರೆಂಡ್ಸು ಆರ್ಟ್ಸ್ಗೆ ಹೋಗೋಣ ಅಂತ, ಕೆಲವರು ಕಾಮರ್ಸು, ಈ ಥರದ್ದೆಲ್ಲ ಗೊಂದಲ ಇತ್ತು. ನಾನೇನು ಮಾಡಿದೆ, ಕಾಮರ್ಸ್ ತೊಗೊಂಬಿಟ್ಟೆ. ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಅದು ಕನ್ನಡ ಮೀಡಿಯಮ್ ಅಲ್ಲ, ನಾವು ಇಂಗ್ಲೀಷ್ ಮೀಡಿಯಂ ಓದಿದ್ದೀವಿ. ಈ ಇಂಗ್ಲೀಷ್ ಮೀಡಿಯಂ ಇರೋದು ಕಾಮರ್ಸ್ ಇದೆ, ಕಾಮರ್ಸ್ಗೆ ಹೋಗೋಣ ಅಂತ. ಸರಿ ಅಂತ ನಾವು ಕಾಮರ್ಸ್ ಸೇರ್ಕೊಂಡ್ವಿ. ಅಲ್ಲಿ ನನಗೆ ಭಾಳ ಸಾಹಿತ್ಯದ ಟರ್ನಿಂಗ್ ಪಾಯಿಂಟೇ ನನ್ನ PUC. ಏನು ಟರ್ನಿಂಗ್ ಪಾಯಿಂಟು ಅಂದರೆ, ಅಲ್ಲಿ ನನಗೆ MR ಕಮಲಾ ಮೇಡಮ್ ಇದ್ದರು. ಈಗ ಕನ್ನಡದ ಭಾಳ ದೊಡ್ಡ ಸಾಹಿತಿ ಕವಿ MR ಕಮಲಾ ಮೇಡಮ್. ಅವರಿಂದಾಗಿ ನಾನು ಕವಿತೆಯನ್ನು ಬೇರೆ ರೀತಿಯಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು. ಅವ್ರು ಏನು ಮಾಡ್ತಿದ್ರು ಅಂದರೆ, ಪ್ರತಿ ಕಾಲೇಜ್ ದಿನಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಒಂದೊಂದು ಫೆಸ್ಟಿವಲ್ ಬರ್ತದೆ, ಏನೋ ಕಾರ್ಯಕ್ರಮ ಇರ್ತಿತ್ತು. ಕನಕ ಜಯಂತಿ ಇರ್ತಿತ್ತು ಅಥವಾ ಬಸವ ಜಯಂತಿ ಇರ್ತಿತ್ತು. ಈ ಥರದ್ದು ಏನೆಲ್ಲ ಕಾರ್ಯಕ್ರಮ ಇದ್ದಾಗ, ಗಾಂಧಿ ಜಯಂತಿ, ಈ ಥರದ್ದು ಏನೇ ಇದ್ದಾಗಲೂ ಕೂಡ ಅದ್ರ ಬಗ್ಗೆ ಒಂದೊಂದು ಪದ್ಯ ಬರಿ ಅಂತ ಹೇಳೋರು ನನಗೆ. ಸೊ ಆ ನಿಟ್ಟಿನಲ್ಲಿ ಗಾಂಧಿ ಜಯಂತಿಗೆ ಒಂದು ಪದ್ಯ ಬರೀತಿದ್ದೆ, ಕನಕ ಜಯಂತಿಗೆ ಒಂದು ಪದ್ಯ ಬರೀತಿದ್ದೆ. ಈ ರೀತಿ ಬರೆದು ಅಲ್ಲಿ ಸ್ಟೇಜ್ ಮೇಲೆ ಓದೋಕ್ಕೆ ಶುರು ಮಾಡಿದೆ. ಹೀಗೆ ಮುಂದುವರೆದು ಸೊ ಅವಾಗೊಂದು ಸುಮಾರು ಬರೀತಿದ್ದೆ, ಆದ್ರೆ ಅಷ್ಟು ಗಟ್ಟಿಯಾದ ಕವಿತೆಗಳೇನಲ್ಲ ಅದು. ಆದ್ರೆ ಕಮಲಾ ಮೇಡಮ್ ಯಾವತ್ತೂ ನಿಮ್ಮ ವಯಸ್ಸಿಗೆ ವಿದ್ಯಾಭ್ಯಾಸದ ಹಂತದಲ್ಲಿ ಅವೇ ದೊಡ್ಡವಾಗಿ ಕಾಣ್ತಿದ್ವು ಅನ್ಸುತ್ತೆ. ಆದ್ರೆ ಕಮಲಾ ಮೇಡಮ್ ಯಾವತ್ತೂ ಆ ಪದ್ಯ ತಿದ್ಲಿಲ್ಲ ನಂದು. ತುಂಬಾ ಚೆನ್ನಾಗಿದೆ ಪದ್ಯ, ಪರ್ಫೆಕ್ಟ್ ಆಗಿತ್ತು ಆ ಕಾಲಕ್ಕೆ, ಪರ್ಫೆಕ್ಟ್ ಆಗಿದೆ ಅಂತಾನೆ ಯಾವಾಗ್ಲೂ ಹೇಳ್ತಿದ್ರು. ಆದ್ರೆ ಮುಂದೆ ಅದು ತಿದ್ದಬೇಕಾದ ಅವಶ್ಯಕತೆ ಬಂತು ಅಂತ ಅನ್ಸುತ್ತೆ. ಹೌದು, ಯಾಕಂದ್ರೆ ನಾವು ಬೌದ್ಧಿಕವಾಗಿ ಬೆಳೀತಾ ಹೋದಂತೆ, ಪ್ರೌಢಿಮೆಯ ಬರ್ತಾ ಹೋದಂತೆ ನಮ್ಮ ಪದಪುಂಜಗಳ ಬಳಕೆಯಲ್ಲಿ ವ್ಯತ್ಯಾಸಗಳು ಮತ್ತೆ ದೊಡ್ಡತನ ಆಗ್ತಾನೆ ಇರುತ್ತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು 101.3 FM. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ಯುವ ಸಾಹಿತಿ ಚಾಂದ್ ಪಾಷಾ ಅವರು. ಮಾತುಕತೆಯನ್ನು ಮುಂದುವರಿಸ್ತಾ ಅಂದಿನ ಪುಟ್ಟ ಕವಿ ಆಗಿದ್ದವರು ಇವತ್ತು ದೊಡ್ಡ ಕವಿ ಆಗುವಂತಹ ಹಂತಕ್ಕೆ ಬೆಳೀತಾ ಇದ್ದೀರಾ. ಅಭಿನಂದನೆಗಳು ತಮಗೆ. ಎಲ್ಲ ಪ್ರಾಜೆಕ್ಟ್ಗಳು ಅಥವಾ ನಿಮ್ಮ ಸಾಹಿತ್ಯ ಕೃಷಿ ಏನಿದೆ ಎಲ್ಲವೂ ಕೂಡ ಚೆನ್ನಾಗಾಗಲಿ ಅಂತ ಆಶಿಸ್ತೇವೆ. PUನಲ್ಲಿ ಕಾಮರ್ಸ್ ತೊಗೊಳ್ತೀರಾ, ಆನಂತರ ಪಾಸ್ ಆಗ್ತೀರಾ, ನಂತರ ಡಿಗ್ರಿಯಲ್ಲಿ ಕನ್ನಡ ವಿಷಯವನ್ನೇ ತೊಗೊಳ್ತೀರಾ ಅನ್ಕೋತೀನಿ. ಹೌದು. ಸೊ ಕಾಮರ್ಸ್ ಓದಿರೋ ನಾನು ನಂತರದಲ್ಲಿ ಕನ್ನಡ ಲೆಕ್ಚರರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆದರೆ ಇದು ಕಾಮರ್ಸಿಂದ ಆಗಲ್ಲ ಅಥವಾ BCom ತೊಗೊಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಸೊ ಕಮಲಾ ಮೇಡಮ್ ಅವರಂತೆ ನಾನು ಕನ್ನಡ ಟೀಚರ್ ಆಗಬೇಕು ಅಂತ ನಂಗೆ ಭಾಳ ಆಸೆ. ಹಾಗಾಗಿ ಡಿಗ್ರಿ ಕಾಲೇಜು, ಸರ್ಕಾರಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ರಾಜಾಜಿನಗರ, ಆ ಕಾಲೇಜ್ನಲ್ಲಿ ನಾನು BA ತೊಗೊತೀನಿ. BA ಅದರಲ್ಲೂ ಆಪ್ಷನ್ ಕನ್ನಡ, ಐಚ್ಛಿಕ ಕನ್ನಡವಾಗಿ ಆಯ್ಕೆ ಮಾಡಿಕೊಂಡು ಓದೋಕ್ಕೆ ಶುರು ಮಾಡ್ತೀನಿ. ಸೊ 3 ವರ್ಷ ಕನ್ನಡ BA ಮುಗಿಸ್ತೀನಿ. ಅಲ್ಲಿ ನನಗೆ ಅಲ್ಲೂ ಒಂದಷ್ಟು ಬೇರೆ ಥರದ ತಿರುವು ಸಿಕ್ತು ಮತ್ತು ಕವನ ಸಂಕಲನ ಪ್ರಕಟಿಸಬೇಕು ಅಂತ ಧೈರ್ಯ ಬರೋವಂಥ ಸಾಧ್ಯತೆಗಳು ಅಲ್ಲಿ ಸಿಗ್ತದೆ ನನಗೆ. ಅಷ್ಟೊತ್ತಾಗಲೇ ನೀವು ಒಂದು ಕವನ ಸಂಕಲನ ಹೊರತರುವಂತಹ ಎಲ್ಲ ಕವನಗಳು ರೆಡಿಯಾಗಿದ್ವು, ಬಹಳಷ್ಟು ಬಹುತೇಕ ರೆಡಿಯಾಗಿದ್ವು. ಸೊ ಅಲ್ಲಿ ನನಗೆ ಕನ್ನಡ ನಾಡಿನ ಭಾಳ ದೊಡ್ಡ ವಿಮರ್ಶಕರು ಡಾಕ್ಟರ್ ಭೈರಮಂಗಲ್ ರಾಮೇಗೌಡರು ಮೇಷ್ಟ್ರಾಗಿದ್ದರು, ಮತ್ತು ಡಾಕ್ಟರ್ ವನಜಾಕ್ಷಿ ಮೇಡಮ್ ಅವರು ನನಗೆ ಮೇಡಮ್ ಆಗಿದ್ದು, ಕನ್ನಡ ಪಾಠ ಮಾಡ್ತಾಯಿದ್ರು. ಆಮೇಲೆ ರವೀಂದ್ರನಾಥ್ ಪುಣ್ಯಶೆಟ್ಟಿ ಅಂತ 3 ಜನ ಕನ್ನಡದ ಭಾಳ ಮುಖ್ಯವಾದಂತಹ
ಮೇಷ್ಟ್ರುಗಳು ನನಗೆ ಪಾಠ ಮಾಡಿದ್ರು. ಸೊ ಅವರಿಂದಾಗಿ ನಾನು ಭೈರಮಂಗಲ ರಾಮೇಗೌಡರು ನನ್ನ ಗುರುಗಳವರು. BM ಶ್ರೀ ಪ್ರತಿಷ್ಠಾನ, ಹೌದು, ಈಗ BM ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರು, ನಾಡಿನ ಬಹಳ ದೊಡ್ಡ ವಿಮರ್ಶಕರು ಕೂಡ. ಸೊ ಅವರಿಂದ ನಾನು ಕನ್ನಡ ಇದು ಕವಿತೆಯನ್ನು ಮತ್ತೊಂದಷ್ಟು ತೀಕ್ಷ್ಣವಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಮೊದಲೆಲ್ಲವೂ ಕೂಡ ಬಹಳ ರೊಮ್ಯಾಂಟಿಕ್ ಆಗಿ ಅಥವಾ ನವೋದಯದ ಕಾಲಘಟ್ಟದ ತಾತ್ವಿಕತೆ ಇಟ್ಕೊಂಡು ಬರಿತಾ ಇದೆ ಅಂತ ಹಳೆ ಪದಗಳನ್ನ ನೋಡಿದಾಗ ನನಗೆ ಅನ್ಸಕ್ಕೆ ಶುರು ಆಯಿತು. ನಂತರದಲ್ಲಿ ನನಗೆ ವನಜಾಕ್ಷಿ ಮೇಡಮ್ ಯಾವಾಗಲೂ ಹೇಳೋರು, ನೀನು ಯಾವಾಗಲೂ ಆಕಾಶದಲ್ಲಿ ಇರ್ತೀವೋ, ನೆಲಕ್ಕೆ ಬಾರೋ, ಇಲ್ಲಿ ಸಾಕಷ್ಟು ಸಮಸ್ಯೆ ಸವಾಲುಗಳಿದ್ದಾವೆ, ಇಲ್ಲಿ ನೋಡಿ ಫಸ್ಟು, ಆಮೇಲೆ ಅದು ಮಾಡಿವಂತೆ ಅಂತೆಲ್ಲ ಹೇಳಿದ್ರು. ಸೊ ಅದಾದ ನಂತರದಲ್ಲಿ ಕವಿತೆ ಬರೆಯೋ ಶೈಲಿನೇ ಬದಲಾವಣೆ ಆಯಿತು ನನ್ನದ್ರಲ್ಲಿ. ಬೇರೆದೆಲ್ಲವೂ ಕೂಡ ಅಂದರೆ ಸಮಸ್ಯೆಗೆ ಈ ವರ್ತಮಾನದ ಸಮಸ್ಯೆ ಸವಾಲುಗಳಿಗೆ ಅಥವಾ ರಾಜಕೀಯ ವಿಚಾರಗಳಿಗೆ ಅದಕ್ಕೆಲ್ಲಕ್ಕೂ ಸ್ಪಂದಿಸೋದು ಕಾವ್ಯದ ಮೂಲಕ ಅಂತ ಅರಿವಾಗಿ ಮಾಯಾಲೋಕದಲ್ಲಿ ವಾಸ್ತವಕ್ಕೆ ಬಂದೆ. ಬಹುಶಃ ಎಲ್ಲ ಕವಿಗಳು, ಆರಂಭಿಕ ಕವಿಗಳು ಎಲ್ಲವೂ ಹಾಗೆ ಬರೀತಾರೆ ಅನಿಸುತ್ತೆ ನನಗೆ. ಭಾಳ ರೊಮ್ಯಾಂಟಿಕ್ ಆಗಿ ಬರೆಯೋದಾಗಲಿ ಅಥವಾ ಪರಿಸರದ ಬಗ್ಗೆ ಬರೆಯಾಗಲಿ, ಅಥವಾ ಮೊದಲ ಸಂಕಲನದಲ್ಲಿ ಯಾವಾಗಲೂ ಕೂಡ ಒಬ್ಬ ರೈತನ ಬಗ್ಗೆ ಒಂದು ಪದ್ಯ ಇರುತ್ತೆ, ಸೈನಿಕರ ಬಗ್ಗೆ ಒಂದು ಪದ್ಯ ಇರುತ್ತೆ, ದೇಶದ ಬಗ್ಗೆ ಇರುತ್ತೆ, ಒಂದು ಭಾಷೆ ಬಗ್ಗೆ ಇರುತ್ತೆ. ಅದರ ಆಚೆಗೂ ಇನ್ನೂ ಸಾಕಷ್ಟು ವಿಚಾರಗಳಿಗೆ ಸ್ಪಂದಿಸೋದಿರುತ್ತೆ ನಮಗೆ ಅಂತ ಗೊತ್ತಾಗಿದ್ದು ನನಗೆ ಡಿಗ್ರಿ ಕಾಲೇಜ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಸುಮಾರು ಬರೆಯೋಕ್ಕೆ ಶುರು ಮಾಡಿದೆ ನಾನು. ಹಾಗಾದ ಕವನ ಸಂಕಲನ ಹೊರತಂದಿದ್ದು ಯಾವ ಹಂತದಲ್ಲಿದ್ದಾಗ? ಸೊ ಆ್ಯಕ್ಚುಲಿ ಡಿಗ್ರಿ ಮುಗಿಯೋ ಹಂತದಲ್ಲಿ ಲಾಸ್ಟ್ ವಾರ್ಷಿಕೋತ್ಸವ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನನ್ನ ಸಂಕಲನ ಬಿಡುಗಡೆ ಆಯಿತು. ಆದರೆ ಅದು ಹೆಚ್ಚು ಪ್ರಚಲಿತ ಆಗಿಲ್ಲ. ಅದು ನನಗೆ ಈಗಲೂ ಕೂಡ ಅದು ಇನ್ನೂ ಕಚ್ಚಾ ಕವಿತೆಗಳೇ ಅಂತ ಈಗ ಫೀಲ್. ಅದು ಕವನ ಸಂಕಲನ ಅದು ಮೌನದ ಮಳೆ ಅಂತ, ಅದು ಈಗೆಲ್ಲೂ ಸಿಗಲ್ಲ. ಅದು ಮೌನದ ಮಳೆ ಅಂತ ಮೊದಲ ಕವನ ಸಂಕಲನ. ಅದಕ್ಕೆ ಮುನ್ನುಡಿಯಾಗಿ MR ಕಮಲಾ ಮೇಡಮೇ ಮುನ್ನುಡಿ ಬರೀತಾರೆ ಅದಕ್ಕೆ. ಸೊ ಆ ಸಂಕಲನ ಅಲ್ಲಿ ಒಬ್ಬರು ವಕೀಲರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ನಮ್ಮ ಡಿಗ್ರಿ ಕಾಲೇಜಿನ ಕಾರ್ಯಕ್ರಮಕ್ಕೆ ವಕೀಲರು ಬರ್ತಾರೆ. ನಾನು ಒಂದು ಪದ್ಯ ಓದೋದು ನೋಡಿ ಇವ್ರ ಸಂಕಲನ, ಇದು ಕವಿತೆ ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾರೆ. ಅಲ್ಲೇ ನಮ್ಮ ಮೇಡಮು ನಮ್ಮ ಸರ್ ಹೇಳ್ತಾರೆ, ಇವ್ರು ತುಂಬ ಚೆನ್ನಾಗಿ ಬರೀತಾನೆ, ಒಂದು ಸಂಕಲನ ಪ್ರಕಟಿಸಬೇಕು ಅಂತ ಯೋಚನೆ ಇದೆ ಅಂತಂದರು. ನಾನೇ ಪ್ರಕಟಿಸ್ತೀನಿ ಅಂತ ಅವ್ರು ಒಪ್ಕೊಂಡು ಸಂಕಲನ ಕೂಡ ಪ್ರಕಟಿಸ್ತಾರೆ. ಸೊ ಅದು ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಬಿಡುಗಡೆ ಕೂಡ ಆಗುತ್ತೆ. ಗುರುರಾಜ್ ಕರ್ಜಿಗೆ ಬಂದು ಬಿಡುಗಡೆ ಕೂಡ ಮಾಡ್ತಾರೆ ಆ ಟೈಮಲ್ಲಿ ಅದೊಂದು ಸಂಕಲನ. ಸೊ ಹಿಂತಿರುಗಿ ನೋಡಿದಾಗ ಕವಿತೆಗಳೆಲ್ಲವೂ ಕೂಡ ಇನ್ನೂ ತಿದ್ದಬೇಕಾಗಿತ್ತು, ಇನ್ನೂ ಏನೋ ಮಾಡಬೇಕಿತ್ತು ಅಂತ ನನಗೆ ಅನಿಸಿದ್ದ ಆಮೇಲೆ. ಹಾಗಾಗಿ ಅದನ್ನು ಮೊದಲ ಸಂಕಲನ ಹೇಳೋಕ್ಕೆ ಭಾಳ ಸಂತೋಷವೂ ಇದೆ, ಅಷ್ಟು ಮುಜುಗರವೂ ಕೂಡ ಇದೆ ನನಗೆ ಆ ಸಂಕಲನಕ್ಕೆ. ಆ ನಂತರ ತಾವು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀರಾ, MA ಮಾಡ್ತೀರಾ. ಹೌದು. ಅಧಿಕೃತವಾಗಿ ಎಲ್ಲರಿಗೂ ಓದಲಿಕ್ಕೆ ಸಿಗುವಂತಹ ಕವನ ಸಂಕಲನ ಬಂದಿದ್ದು ಯಾವಾಗ? ಅದು ಬಂದಿದ್ದು 2019ರಲ್ಲಿ ಚಿತ್ರ ಚಿಗುರುವ ಹೊತ್ತು ಅಂತ. ಆ್ಯಕ್ಚುಲಿ ನನ್ನ ಮೊದಲ ಕವನ ಸಂಕಲನ ಅಂತ ನಾನು ಅಂತೀನಿ. ಇದಕ್ಕೆ ಸಂಗಾತ, ಧಾರವಾಡದಲ್ಲಿ ಸಂಗಾತ ಅಂತ ಒಂದು ಪತ್ರಿಕೆ ಇದೆ. ಮೊದಲು ಈ ಪತ್ರಿಕೆ ಈಗಲೂ ಇದೆ, ಜೊತೆಗೆ ಅದು ಪ್ರಕಾಶನವೂ ಕೂಡ ನಡೆಸ್ತಾ ಇದೆ. TS ಗೋರ್ವಾರ್ ಅಂತವರು ಅವರು ಒಂದು ಸ್ಪರ್ಧೆಯನ್ನು ಮಾಡಿಸ್ತಾರೆ ಹಸ್ತಪ್ರತಿಗೆ. ಅದು ಡಾಕ್ಟರ್ ಚಿ ಶ್ರೀನಿವಾಸರಾಜು ಕಾವ್ಯ ಪುರಸ್ಕಾರಕ್ಕೆ ಹಸ್ತಪ್ರತಿಗಳನ್ನು ಕರೀತಾರೆ. ನಾನು ನನ್ನ ಕವಿತೆಗಳನ್ನು ಕಳಿಸಿರ್ತೀನಿ. ಅದಕ್ಕೆ ಕಳಿಸಿದ ನಂತರದಲ್ಲಿ ಅದಕ್ಕೆ ಅದು ಬಹುಮಾನ ಬರುತ್ತೆ. ಅದು ಹಸ್ತಪ್ರತಿ ಇರೋದನ್ನ ಮುದ್ರಣ ಕೂಡ ಮಾಡ್ತಾರೆ. TS ಗೋರ್ವಾರ್ ಅವರು ಚಿತ್ರ ಚಿಗುರು ಹೊತ್ತು ಅಂತ ಹೆಸರಿಂದ ಮಾಡ್ತಾರೆ. ಅದಕ್ಕೆ ನನ್ನ PGಯಲ್ಲಿ MA ಯಲ್ಲಿ ನನಗೆ ಟೀಚರ್ ಆಗಿರುವಂಥ ಡಾಕ್ಟರ್ ನಟರಾಜ್ ಹುಳಿಯಾರು ಮತ್ತು ಮಮತಾಜಿ ಸಾಗರ್ ಅವರು ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಬರೆದು ಕೊಡ್ತಾರೆ. ಚಿತ್ರ ಚಿಗುರಿದ ಹೊತ್ತು ಕಳೆದ ನಂತರ, ಆ ಚಿತ್ರ ಚಿಗುರಿದ ನಂತರ ಹೇಗೆ ಹೆಮ್ಮರವಾಯಿತು ಅನ್ನೋದನ್ನು ಮತ್ತಷ್ಟು ತಿಳ್ಕೊಳ್ಳೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 FM. ಯೂತ್ ಹೆವನ್ನಲ್ಲಿ ಯುವ ಸಾಹಿತಿ ಚಾಂದ್ ಪಾಷಾ ಅವರಿದ್ದಾರೆ. ಮಾತನಾಡ್ತಾ ಹೇಳ್ತಾ ಇದ್ರು ಅವರ ಮೊದಲ ಕವನ ಸಂಕಲನ ಚಿತ್ರ ಚಿಗುರಿದ ಹೊತ್ತು ಬಗ್ಗೆ ಮಾತನಾಡ್ತಾ ಇದ್ವಿ. ಆ ನಂತರ ಒದ್ದೆಗಣ್ಣಿನ ದೀಪ ಕವನ ಸಂಕಲನ ಹೊರತರ್ತೀರಾ. ಸಾಮಾನ್ಯವಾಗಿ ಯಾವುದೇ ಹೊಸ ಬರಹಗಾರರು ಅಂತ ಅಂದರೆ ಮೊದಲು ಬರೆಯೋದು ಕವಿತೆಗಳು, ಕವನಗಳು ಅಂತ. ಏನಿದು ಸೀಕ್ರೆಟಾ ಅಥವಾ ಅದು ಸುಲಭ ಅಂತನಾ, ಬೇರೆ ಏನಾದರೂ ಐಡಿಯಾಸ್ ಇದೆಯಾ ಅಂತ? ಬಹುಶಃ ಕವಿತೆ ಬರೆಯೋದು ಭಾಳ ಸುಲಭ ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲ ಆರಂಭಿಕದಲ್ಲಿ ಯಾರೇ ದೊಡ್ಡ ಬರಹಗಾರರು ಎಲ್ಲರೂ ಕೂಡ ಆರಂಭದಲ್ಲಿ ಕವಿತೆಯಿಂದನೇ ಶುರು ಮಾಡ್ತಾರೆ ಅಂತ ಕೇಳಿದ್ವಿ. ಕುವೆಂಪು ಕೂಡ ಕವಿತೆಯಿಂದನೇ ಶುರು ಮಾಡಿದ್ದು. ಸಾಕಷ್ಟು ಜನ ಕವಿತೆಯಿಂದನೇ ಶುರು ಮಾಡ್ತಾರೆ ಮತ್ತು ಅದು ಕೇಳೋಕ್ಕೂ ಬಹಳ ಸುಲಭವಾಗಿರುತ್ತೆ, ಆಹ್ಲಾದಕರವಾಗಿರುತ್ತದೆ ಮತ್ತು ಸುಲಭವಾಗಿ ರೀಚ್ ಆಗುತ್ತೆ ಅಂತ. ಸಣ್ಣ ಅಂದರೆ ಕಡಿಮೆ ಸಮಯದಲ್ಲಿ ತುಂಬ ಎಫೆಕ್ಟಿವ್ ಆಗಿ ರೀಚ್ ಮಾಡುವಂಥ ಮಾಧ್ಯಮ ಕಾವ್ಯ ಆಗಿರೋದ್ರಿಂದ ಅದು ಹಾಗಾಗಿ ಎಲ್ಲರೂ ಕವಿತೆನೇ ಬರೀತಾರೆ ಅಂತ ನಂಗೆ ಅನಿಸುತ್ತೆ ಮೇಡಮ್. ಓಕೆ, ತಾವು ಈ ಒದ್ದೆಗಣ್ಣಿನ ದೀಪ ಆದ ನಂತರ ನಾಟಕಗಳನ್ನು ಬರೆಯೋಕ್ಕೆ ಶುರು ಮಾಡ್ತೀರಾ. ನನಗೊಂದು ತುಂಬ ವಿಶೇಷ ಅನಿಸೋದು, ಇದೊಂದು ಟೈಟಲ್ ಹೆಂಗೆ ಸಾಧ್ಯ ಆಗುತ್ತೆ, ಇದ್ರಿರ್ತಕ್ಕಂಥ ಒಳ ಅರ್ಥ ಏನು ಅಂತ ತಿಳ್ಕೊಬೇಕನ್ಸುತ್ತೆ. ನಾಟಕ ಧೂಳಿಡಿದ ನಕ್ಷತ್ರ, ಇದ್ರ ಬಗ್ಗೆ ಹೇಳೋದಾದರೆ. ನನಗೆ ಮೊದಲಿಂದ ನಾಟಕದ ಬಗ್ಗೆ ಆಸಕ್ತಿ ಇತ್ತು. ಕವಿತೆ ಆದಮೇಲೆ ಒಂದೇ ಫಾರ್ಮಲ್ಲಿ ಬರೆದು ನಂತರದಲ್ಲಿ ಏನೋ ಚೇಂಜ್ ಆಗ್ತಾ ಇರಬೇಕು, ಇಲ್ಲಾಂದರೆ ಕವಿತೆ ಒಂದೇ ರೀತಿ ಬರೆಯೋಕ್ಕಾಗುತ್ತೆ, ಅಂದರೆ ಒಂದೇ ಇದರಲ್ಲಿ ಬರೀತಾ ಹೋಗ್ತೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೊಂದೇನೋ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಾಟಕ ಬರೆಯೋಕ್ಕೆ ಶುರು ಮಾಡಿದೆ. ಮೊದಲ ನಾಟಕ ನಂದು ಧೂಳಿಡಿದ ನಕ್ಷತ್ರ ಅಂತ.
ಇದು ಒಬ್ಬ ವ್ಯಕ್ತಿಯನ್ನ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಯಾರಾದ್ರೂ ಪ್ರಸಿದ್ಧಿ ಪಡೆದಿರೋ ವ್ಯಕ್ತಿನ ಅಥವಾ ಮಹಾನ್ ವ್ಯಕ್ತಿಯನ್ನ ಒಂದು ಜಾತಿಗೆ ಅಂಟಿಸ್ಕೊಂಡು ಹೇಳುವಂತ ಒಂದು ಖಯಾಲಿ ಬಂದ್ಬಿಟ್ಟಿದೆ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ. ಯಾರಾದರೂ ಕುವೆಂಪು ಅಂದರೆ ಈ ಸಮುದಾಯದ ಅಂದರೆ ಆ ಸಮುದಾಯಕ್ಕೆ ಅಂಟಿಸ್ಕೊಂಡೋದು, ಅಥವಾ ಕೆಂಪೇಗೌಡರನ್ನಾಗಲಿ ಅಥವಾ ಕನಕದಾಸರಾಗಲಿ ಬಸವೇಶ್ವರ ಆಗಲಿ ಅಥವಾ ಅಂಬೇಡ್ಕರ್ನಾಗಲಿ, ಹೀಗೆ ಒಂದೊಂದು ಸಮುದಾಯಕ್ಕೆ ಅಂಟ್ಕೊಂಡು ಕೂತ. ಆದರೆ ಅವರು ವಿಶ್ವಮಾನವ ಸಂದೇಶ ಸಾರಿರೋರು. ಅವರು ಯಾವುದೇ ಕಟ್ಟಳೆಗಳನ್ನು ಇಟ್ಕೊಳ್ಳಾರ್ದೆ ಆಗಿರೋರು. ಆದ್ರೆ ನಾವು ಅವ್ರನ್ನ ಒಂದೇ ಒಂದು ಜಾತಿ ಕಟ್ಟಾಕೋದು ಎಷ್ಟು ಸರಿ ಅಂತ ನನಗೆ ಯಾವಾಗಲೂ ಕಾಡುವಂಥ ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ಕುವೆಂಪು ವಿಚಾರವನ್ನು ಇಟ್ಕೊಂಡು ಆ ಧೂಳಿಡಿದ ನಕ್ಷತ್ರ ಅನ್ನುವಂಥ ನಾಟಕವನ್ನು ಬರೆದೆ. ಕುವೆಂಪುವನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸದೆ ಅದರ ಆಚೆಗೂ ಕೂಡ ಕುವೆಂಪು ಇದ್ದಾರೆ ಅನ್ನೋದನ್ನು ಗುರುತಿಸಬೇಕು. ಮತ್ತು ಕುವೆಂಪುನ ಯಾವಾಗಲೂ ಕೂಡ ಅವರ ಮೂರ್ತಿಯನ್ನು ಅಥವಾ ಅವರ ಪುತ್ಥಳಿಯನ್ನು ಅಥವಾ ಅವರ ಭಾವಚಿತ್ರವನ್ನು ನೋಡಿ ಅಷ್ಟಕ್ಕೆ ಸೀಮಿತ ಆಗದೆ ಅವ್ರು ಬರೆದಿರೋ ಸಾಹಿತ್ಯ ಏನು, ಅವರು ಎಂಥದನ್ನು ಬರೆದಿದ್ದಾರೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಿದ್ದೆ. ಆದರೆ ನಾವು ಆ ಥರ ಸೀಮಿತಗೊಳಿಸಲ್ಲ ಅಂತ ಅನಿಸುತ್ತೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಆದ್ರೆ ನಾವು ಅವ್ರನ್ನ ಸ್ಥಾವರವಾಗಿ ಮಾಡಿಟ್ಟಿರ್ತೀವಿ. ಅವ್ರ ವಿಚಾರಗಳನ್ನು ಅಳವಡಿಸೋದು ಕಡಿಮೆ ಆಗಿದೆ. ಮತ್ತು ವಿಚಾರಗಳಾಗ ಯಾವಾಗಲೂ ಕೂಡ ನಿಂತ ನೀರಾಗಬಾರ್ದು, ಹರಿಯೋ ನೀರಾಗಿರಬೇಕು. ಸೊ ನಮಗೆ ಮತ್ತೆ ಮತ್ತೆ ಬಸವಣ್ಣ, ಅಂಬೇಡ್ಕರ್ ಅಥವಾ ಪೆರಿಯಾರು ಅಥವಾ ಕುವೆಂಪು ಯಾಕೆ ಮತ್ತೆ ಮತ್ತೆ ಮುಖ್ಯ ಆಗ್ತಾರೆ, ಅವ್ರ ವಿಚಾರಗಳನ್ನ ಮತ್ತೆ ಮತ್ತೆ ಓದಿದಾಗ ಹಂಗನ್ಸಿದೆ. ಆದರೆ ನಾವು ಅವ್ರ ವಿಚಾರವನ್ನು ಓದದೆ ಬರೀ ವ್ಯಕ್ತಿ ಪೂಜೆಯನ್ನೇ ಮಾಡ್ತಾ ಹೋದಾಗ ಸೀಮಿತತೆ ಆಗ್ತದೆ ಅಂತ. ಆ ಸೀಮಿತತೆಯನ್ನು ತೋರಿಸೋಕೆ ನಾನು ಈ ಧೂಳಿಡಿದ ನಕ್ಷತ್ರ ಅನ್ನುವಂಥ ನಾಟಕವನ್ನು ಬರೆದೆ. ನಾನು ಅದು ಪ್ರದರ್ಶನ ಆಗಿದೆ? ಇಲ್ಲ, ಅದು ಪ್ರದರ್ಶನ ಆಗಿಲ್ಲ, ಎಲ್ಲೂ ಪ್ರದರ್ಶನ ಮಾಡಿಲ್ಲ. ಮತ್ತು ನಾನು ಪ್ರಿಂಟ್ ಆಗಿದೆ, ಪುಸ್ತಕ ಬಂದಿದೆ. ಆದರೆ ನಾನು ಅದು ಪ್ರಿಂಟ್ ಮಾಡುವಾಗಲೂ ಕೂಡ ಸ್ವಲ್ಪ ಆತರಣ ಪಟ್ಟೆ ಅಂತ ಅನ್ಸುತ್ತೆ. ಯಾವಾಗಲೂ ಇನ್ನೊಂದಷ್ಟು ತಿದ್ದಬೇಕಿತ್ತದು. ತಿದ್ದ ನಂತರದಲ್ಲಿ ಪ್ರದರ್ಶನ ಮಾಡಬಹುದು ಅಂತ ನಂಗೆ ಅನ್ಸುತ್ತೆ ಮೇಡಮ್. ಓಕೆ. ಆನಂತರ ತಾವು ಕವಿತೆಗಳನ್ನು ಪ್ರದರ್ಶನ ಮಾಡಿದ್ದೀರಾ ನಿಮ್ಮ ಇಟಲಿಯಲ್ಲಿ, ನಿಮ್ಮ ಕವಿತೆಗಳು. ಏನಿದು ವಿಶೇಷ? ಹೊರದೇಶಗಳಲ್ಲಿ ನಿಮ್ಮ ಕವಿತೆಗಳ ಪ್ರದರ್ಶನ ಆಗಿದೆ ಅಂದರೆ ಹೇಗೆ ಅದು? ಇದಕ್ಕೆ ಸಾಧ್ಯ ಮಾಡಿದ್ದು ನನ್ನ ಮೇಡಮ್ಮು ಮಮತಾಜಿ ಸಾಗರ್ ಅವರು. ಮಮತಾಜಿ ಸಾಗರು ಬಹಳ ದೊಡ್ಡ ರೈಟರು, ಕನ್ನಡದ ಬಹಳ ದೊಡ್ಡ ರೈಟರು. ಕಳೆದ ವರ್ಷ ಅವ್ರಿಗೆ ನೈಜೀರಿಯಾದಿಂದ ಅತ್ಯುತ್ತಮ ಪ್ರಶಸ್ತಿ ಕೂಡ ಬಂತು ಅವ್ರಿಗೆ, ನಮ್ಮ ಮಮತಾ ಮೇಡಮ್ಗೆ. ಅವರು ದೇಶ ವಿದೇಶಗಳಲ್ಲೆಲ್ಲ ಸುತ್ತಾಡಿ ಪದ್ಯಗಳನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಪದ್ಯಗಳೆಲ್ಲವೂ ಕೂಡ ಸಾಕಷ್ಟು ಕಡೆ ಇರೋದು ಕೂಡ ನಾನು ಗಮನಿಸ್ತೀವಿ. ಅವರು ನಾನು ಪದ್ಯ ಬರೆಯೋದು ನೋಡಿ ನಮ್ಮ ಜೊತೆ ಓಡಾಡ್ತಿದ್ದೆ. ನಾವು ಅವ್ರ ಜೊತೆ ಸೇರ್ಕೊಂಡ್ವಿ. ಅವರು ಕಾವ್ಯ ಸಂಜೆ ಅಂತ ಒಂದು ಟೀಮ್ ಕಟ್ಟಿದ್ದಾರೆ, ಕಾವ್ಯ ಸಂಜೆ ಅಂತ ಟೀಮ್. ಅದರಲ್ಲಿ ನಾವೆಲ್ಲರೂ ಇದ್ದೀವಿ, ಯಾರು ಬೇಕಾದ್ರೂ ಬರ್ಬೋದು, ಅಲ್ಲಿ ಯಾವುದೇ ಇದಿಲ್ಲ. ಬಸವಣ್ಣ ಅನುಭವ ಮಂಟಪ ಇದ್ದ ಹಾಗೆ ಯಾರು ಬೇಕಾದ್ರೂ ಬಂದು ಪದ್ಯವನ್ನು ಓದ್ಬೋದು, ಅದು ಪದ್ಯವನ್ನು ಕೇಳ್ಬೋದು. ಈ ಥರದ್ದಿದ್ದು ನಾವು ಅವ್ರ ಜೊತೆ ಬರಹಗಾರರಷ್ಟೇ ಅಲ್ಲ, ಒಳ್ಳೆ ಕೇಳುಗರು ಕೂಡ ಬರ್ಬೋದು. ಮತ್ತೆ ಸುಮಾರು ಜನ ಇದ್ದಾರೆ, ಬರಹಗಾರರು ಮಾತ್ರ, ಆರ್ಟಿಸ್ಟ್ಗಳಿದ್ದಾರೆ, ಸುಮಾರು ಜನ, ಸಾಕಷ್ಟು ಜನ ಇದ್ದಾರೆ. ನಮ್ಮ ಕಾವ್ಯ ಸಂಜೆ ಟೀಮಲ್ಲಿ ಮಮತಾ ಸಾಗರು, ನಾನು, ಸಿದ್ಧಾರ್ಥ, ಹಾಜಿರಾ, ಮತ್ತು ರೇಷ್ಮಾ ರಮೇಶ್, ಶಶಾಂಕ್. ರೇಷ್ಮಾ ರಮೇಶ್ ಡೆಂಟಿಸ್ಟು, ಶಶಾಂಕ್ ಡಿಸೈನರು, ಈ ಥರದ್ದೆಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿರೋರೆಲ್ಲರೂ ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಇದ್ವಿ. ಆವಾಗ ಒಂದು ಸಂದರ್ಭದಲ್ಲಿ ಇಟಲಿಯಲ್ಲಿ ಕನ್ನಡ ಕವಿತೆಗಳನ್ನು ಕನ್ನಡದ ಒಂದು 25 ಕವಿಗಳನ್ನು ಆಯ್ಕೆ ಮಾಡಿ ಕವಿತೆಗಳನ್ನು ಕಳಿಸಿ ಅಂತ ಕೇಳಿದ್ರಂತೆ. ನಮ್ಮ ಮಮತಾ ಮೇಡಮ್ ನಮ್ಮ ಪದ್ಯಗಳನ್ನು ಕಳಿಸಿದ್ರು. ನಂದು ಮತ್ತು ನಮ್ಮ ಫ್ರೆಂಡ್ ಸಿದ್ಧಾರ್ಥ ಜೊತೆಗೆ ಮಮತಾ ಮೇಡಮು, ಇನ್ನು ಮೂರ್ನಾಕೋಟ್ ಚಿನ್ನಸ್ವಾಮಿ, ಹೀಗೆ ಒಂದಷ್ಟು ಜನರ ಆಯ್ದ ಕವಿತೆಗಳನ್ನು ಕಳಿಸಿದ್ರು. ಅದರಲ್ಲಿ ನಮ್ಮ ಪದ್ಯಗಳು ಕೂಡ ಆಯ್ಕೆ ಆಗಿದ್ವು. ಸೊ ಹಾಗಾಗಿ ಇಟಲಿಯಲ್ಲಿ ಒಂದು ಮ್ಯೂಸಿಯಂ ಇದೆ ಅಂತೆ. ಅದು ಆ ಮ್ಯೂಸಿಯಂ ವಿಶೇಷತೆ ಏನಂದ್ರೆ ಬರೀ ಪೊಯೆಟ್ರಿಗೋಸ್ಕರ ಇರುವಂತ ಏಕೈಕ ಮ್ಯೂಸಿಯಂ ಜಗತ್ತಿನಲ್ಲಿ. ಕವಿತೆಗೋಸ್ಕರ ನಾವು ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಡ್ತೀವಿ ಅಥವಾ ಹಳೆ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಡುವಂತ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಹೇಗೆ ಬೇರೆ ಬೇರೆ ಇರುತ್ತೆ ಹಾಗೆ, ಆದ್ರೆ ಕವಿತೆಗೋಸ್ಕರ ಮಾತ್ರ ಇರುವಂತ ಏಕೈಕ ಮ್ಯೂಸಿಯಂ ಇಟಲಿಯಲ್ಲಿ ಇರೋದನ್ನ ನಾವು ಗಮನಿಸ್ತೀವಿ. ಅದು ಸೊ ಅಲ್ಲಿ ನಂದೊಂದು ಪದ್ಯ ಅವನು ಅಂತ ಒಂದು ಪದ್ಯ ಇದೆ, ಆ ಪದ್ಯ ಅಲ್ಲಿ ಪ್ರದರ್ಶನವಾಗಿದೆ. ಇಟಲಿಯ ಪಿಯಾನ್ಜೆದಾದಲ್ಲಿರುವಂತಹ ಪಿಕ್ಕೋಲೋ ಮ್ಯೂಸಿಯೋ ಡೆಲ್ಲಾ ಪೋಸಿಯಾದಲ್ಲಿ. ಹೌದು. ಓಕೆ, ಅದು ಜಸ್ಟ್ ಪ್ರದರ್ಶನಕ್ಕಷ್ಟೇ ಪ್ರದರ್ಶನ ಇರುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಟೈಪ್ ಮಾಡಿ ಇರೋದಲ್ಲ, ಅದು ನನ್ನ ಬರವಣಿಗೆಯಲ್ಲಿ ಬರೆದು ಸ್ಕ್ಯಾನ್ ಮಾಡಿ ಕಳಿಸಿರೋದು. ಅದು ಸೊ ಕನ್ನಡದಲ್ಲೇ ಹಾಗೆ ಇದೆ. ಅದನ್ನ ಲ್ಯಾಮಿನೇಷನ್ ಮಾಡಿ ಅಲ್ಲಿ ಹಾಕಿದ್ದಾರೆ, ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ದಾರೆ ಅಲ್ಲಿ. ಓಕೆ, ವೆರಿ ನೈಸ್. ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ, ಇವರ ಜೀವನ ಗಾಥೆ ಇದೆ, ಕೇಳೋಣ. ಇದು ಆಕಾಶವಾಣಿ ಬೆಂಗಳೂರು 101.3 FM ಯೂಥವನಲ್ಲಿ ಯುವ ಸಾಹಿತಿ ಚಾಂದ್ ಪಾಷಾ ಅವರೊಡನೆ ಮಾತುಕತೆ ಮುಂದುವರಿಸ್ತಾ ಇದೆ. ಇಟಲಿಯ ಪಿಯಾಸೆಂಜಾದಲ್ಲಿರುವಂತಹ ಪಿಕ್ಕೋಲೋ ಮ್ಯೂಸಿಯೋ ಡೆಲ್ಲಾ ಪೋಸಿಯಾದಲ್ಲಿ ತಮ್ಮ ಒಂದು ಕವಿತೆ ಪ್ರದರ್ಶನ ಆಗಿದೆ ಅಂತ ಹೇಳಿದ್ವಿ. ಸಾಕಷ್ಟು ಕವಿತೆಗಳನ್ನು ಬರೆದಿದ್ದೀರಾ ನೀವು. ನಮ್ಮ ಕೇಳುಗರಿಗೆ, ನನಗೆ ನಿಮ್ಮದೊಂದು ಕವಿತೆನ ನಿಮ್ಮದೇ ಧ್ವನಿಯಲ್ಲಿ ಕೇಳಿಸೋದಾದ್ರೆ ಸರ್, ಕವಿತೆ ವಾಚನ. ಕವಿತೆ ಸಂತಾಪ ಸೂಚಿಸು. ಒಂಟಿ ರಾತ್ರಿಗಳೆಲ್ಲ ಒಣಗಿ ಹೋಗುತ್ತಿವೆ ಗೆಳತಿ, ನಿನ್ನ ನೆರಳು ನೋಡದೆ. ಈ ಮೊಹಬತ್ತಿನ ಮುದಿತನಕ್ಕೆ ಯೌವನದ ಮುಲಾಮು ತಾಕಿಸು.
ಸತ್ತ ಎದೆಯ ಮೇಲೆ ಕವಿತೆಯ ತುಕುಡ ಒದ್ದಾಡುತ್ತಲೇ ಇದೆ, ಬೇಗ ಬಂದು ಈ ಸಾವಿಗೆ ಸಂತಾಪ ಸೂಚಿಸು. ಕಣ್ಣು ತೆರೆದು ಮಲಗಿದ ಖಬ್ರಸ್ತಾನದಲ್ಲಿ ನಮ್ಮ ಕನಸ ಶವಯಾತ್ರೆಗೆ ತಾಲೀಮನ್ನು ನಡೆಸು. ಸಾವಿನ ಸಪ್ಪಳಕ್ಕೆ ಗೋರಿಯ ಕಿವಿಗಳು ಕಿವುಡಾಗಿ ಹೋಗಿರುವಾಗ ತುಟಿ ಹೊಲಿದುಕೊಂಡ ತೊಟ್ಟಿಲುಗಳಿಗೆ ಮಾತ ಕಲಿಸು. ಈ ಧರ್ಮದಲ್ಲಿ ಹಲಾಲಾಗದ ನಮ್ಮ ಪ್ರೇಮವನ್ನು ಕತ್ತರಿಸಿ ಎಸೆದ ಮಾಂಸದಂಗಡಿಯ ವಿಳಾಸ ತಿಳಿಸು. ನನ್ನ ಬಿರಿಯಾನಿಯು ನಿನ್ನ ಮೊಸರನ್ನವು ಕುಲಗೇಡಿಯಾಗಿವೆಯಂತೆ. ಕುಲವಂತರು ಹೊರಡಿಸಿದ ಈ ಪತ್ವಾಗೆ ಸುಮ್ಮನೆ ಸಮ್ಮತಿ ಸೂಚಿಸು. ಸಾವಿನವರೆಗೂ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವ ಬಂಧಿಸಲು ದಯಾಮಯಿಯಾದ ಧರ್ಮೀಯರಿಗೆ ದಸ್ತಗೀರು ಕಣಿಸು. ಬದುಕಿರುವಾಗಲೇ ನಮಗೆ ಬೆಂಕಿ ಹಚ್ಚಿದ ನಡುದಾರಿಯ ನಡತೆಗೆಟ್ಟ ದೀಪಗಳಿಗೆ ಒಂದಿಷ್ಟು ಕತ್ತಲೆಯ ತೋರಿಸು. ಈ ಜಗದ ಕಟ್ಟ ಕಡೆಯ ಕಟ್ಟಡ ನಮ್ಮ ಗೋರಿಯಾಗಿರಲು ಉಸಿರಿಗೆ ಒಂದಿಷ್ಟು ಬಣ್ಣ ಲೇಪಿಸು. ನಿನ್ನ ಉಸಿರಲ್ಲೇ ಹೂತು ಹೋದ ಈ ಕವಿಚಂದ್ರನ ಕವಿತೆಗೆ ನಿನ್ನೊಲವಿನ ಸಂತಾಪ ಸೂಚಿಸು. ನಮ್ಮ ಜೀವನದ ಕಡೆಯ ಕಟ್ಟಡ ಅದು ಗೋರಿ. ಓಕೆ, ವಾ, ನನ್ನಲ್ಲಿ ವರ್ಣಿಸಲು ಪದಗಳಿಲ್ಲ ಸರ್. ನಿಮ್ಮ ಪದಗಳ ಮುಂದೆ ನನ್ನ ಎಲ್ಲ ಪದಗಳು ಶೂನ್ಯ ಶೂನ್ಯ ಶೂನ್ಯ. ಒಂದು ಪ್ರಶ್ನೆ, ನಿಮ್ಮ ಕವನ ವಾಚನದಲ್ಲಿ ನನಗೆ ಅನಿಸಿದ್ದು, ಈ ರೀತಿ ಬರೀಬಹುದಾ, ನಿಮಗೇನು ಅನಿಸುತ್ತೆ ಅನಿಸಿಕೆ ಅಂತ. ಒಂದು ಕನ್ನಡ ಕವಿತೆ ಅಂತ ನೀವು ಬರಿತೀವಿ ಅಥವಾ ಕನ್ನಡ ಕವನ ಸಂಕಲನಗಳಂತ ಹೊರತಂದಾಗ ಅಲ್ಲಿ ಒಂದು ಎಷ್ಟು ಪದಗಳು ಆಂಗ್ಲ ಭಾಷೆಯವಿರಬಹುದು, ಸಂಸ್ಕೃತದವಿರ್ಬೋದು, ಉರ್ದು, ಹಿಂದಿ ಪದಗಳು ಬಳಕೆ ಆಗಿರ್ಬೋದು. ಇದು ಸೂಕ್ತ ಅಂತ ಅನಿಸುತ್ತಾ, ಇಲ್ಲ ನಾವು ಅದನ್ನು ಮಿನಿಮೈಸ್ ಮಾಡಲೇಬೇಕು ಅಂತ ಅನಿಸುತ್ತಾ, ಹೇಗೆ ಬಳಕೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ? ಹೇಗೆ ನಿಮ್ಮ ವಿಷಯ ಹೇಗೆ ಮಂಡನೆ ಮಾಡ್ತೀರಾ? ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳೋದಾದರೆ ಮತ್ತು ಭಾಷೆದ ವಿದ್ಯಾರ್ಥಿಯಾಗಿಯೂ ಹೇಳೋದಾದರೆ, ಕನ್ನಡ ಭಾಷೆ ಅನ್ನೋದು ಎಲ್ಲ ಭಾಷೆಯನ್ನು ಸೇರಿಸ್ಕೊಂಡಿರೋದು. ಅದು ಎಲ್ಲ ಭಾಷೆಯನ್ನು ತನ್ನದಾಗಿಸಿಕೊಂಡೇ ಅದು ಬೆಳೀತಾ ಇರೋದು. ಇಲ್ಲಾಂದರೆ 2500 ವರ್ಷಗಳ ಇತಿಹಾಸ ಇರುವ ಭಾಷೆ ಈಗಲೂ ಜೀವಂತವಾಗಿದೆ ಅಂದರೆ ಅದು ಇಷ್ಟು ಪ್ರಾಚೀನವಾದ ಭಾಷೆ ಜೀವಂತವಾಗಿರೋದು ಕೆಲವೇ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಕಾರಣ. ಸಾಧ್ಯ ಆಗಿದ್ದು ಏನಂದರೆ ಎಲ್ಲ ಭಾಷೆಯ ಪದಗಳನ್ನು ತನ್ನದಾಗಿಸ್ಕೊಂಡಿರೋದು. ನಾನು ಈಗ ಕೆಲವು ಪದಗಳನ್ನು ಪರ್ಷಿಯನ್ ಅಥವಾ ಇದು ಅರಬಿಕ್ ಪದಗಳನ್ನು ಅಥವಾ ಉರ್ದು ಯಾವುದೋ ಪದಗಳನ್ನು ಬಳಸಿದ್ನಲ್ಲ, ಅದು ಕನ್ನಡದ್ದೇ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಬಸ್ ಅನ್ನೋದು ಇಂಗ್ಲೀಷ್ ಆದರೆ ಬಸ್ಸು ಅಂತ ಬಳಸ್ಕೊಂತೀವಿ ನಾವು. ಅದಕ್ಕೆ ಪರ್ಯಾಯ ಪದ ಇದೆ, ಪರ್ಯಾಯ ಪದ ಕನ್ನಡದಲ್ಲಿ ಇಲ್ಲ ಅಂತ ಇದೆ, ಆದರೆ ಅದು ನಮ್ಮದಾಗಿಸ್ಕೊಂಡಿರೋದ್ರಿಂದ ಅದರ ವಿಸ್ತಾರ ಜಾಸ್ತಿ ಆಗುತ್ತೆ. ಆಗಲೇ ಹೇಳಿದ ಹಾಗೆ ಭಾಷೆಯೂ ಕೂಡ ನದಿ ಇದ್ದ ಹಾಗೆ ಅದು ಸದಾ ಹರಿತಾ ಇರಬೇಕು. ಅಥವಾ ನಾವು ಸೀಮಿತತೆ ಗೋಡೆ ಹಾಕೊಂಡ್ಬಿಟ್ರೆ ಆ ಭಾಷೆ ನಾಶ ಆಗುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಅಥವಾ ನಮ್ಮ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋರು ನಾವು ಅಂದ್ಕೊಳ್ತೀವಿ. ಸೊ ಹಾಗಾಗಿ ಆಮೇಲೆ ಪದಗಳು ಕಾವ್ಯದಲ್ಲಿ ಬಹಳ ಮುಖ್ಯವಾಗಿ ಅದಕ್ಕೆ ಪದ್ಯನೇ ಡಿಮ್ಯಾಂಡ್ ಮಾಡುತ್ತೆ, ಈ ಪದ ಬೇಕು ಅಂತ ಅದೇ ಪದ ಹಾಕಬೇಕು. ಸೊ ಇಲ್ಲ ಅಂದ್ರೆ ನೀವು ಡಿಮ್ಯಾಂಡ್ ಮಾಡೋದಲ್ಲ, ನಾನು ಇದನ್ನ ಬರೀತೀನಿ, ಅದೇ ಡಿಮ್ಯಾಂಡ್ ಮಾಡುತ್ತೆ, ಅದೇ ಡಿಮ್ಯಾಂಡ್ ಮಾಡಿದಾಗ ಅದೇ ಹಾಕಬೇಕಾಗುತ್ತೆ. ಇಲ್ಲ ಆದ್ರೆ ನೀವು ಇಲ್ಲ ಇದು ಇಂಗ್ಲೀಷ್ ಪದ ಇದು ಕನ್ನಡದ್ದೇ ಹಾಕ್ರಿ ಅಂತ ಒತ್ತಾಯ ಮಾಡಿಬಿಟ್ರೆ ಅಲ್ಲಿ ಪದ್ಯ ಆಗಲಿಕ್ಕಿಲ್ಲ ಎಷ್ಟೋ ಸತಿ. ಸೊ ಆ ಥರದ ಅಪಾಯಗಳು ಕೂಡ ಇರ್ತವೆ ಅಂತ ಅನಿಸುತ್ತೆ. ಸೊ ರೈಟಿಂಗ್ ಇದು ಕವಿತೆ ಮಾತ್ರ ಅಲ್ಲ, ಯಾವುದೇ ಸಾಹಿತ್ಯದ ಕೃತಿಗಳು ಬರೆದಾಗಲೂ ಕೂಡ ಟೈಟಲ್ ಅಥವಾ ಅದು ಇಂಗ್ಲೀಷ್ನಲ್ಲಿ ಇದೆ ಅಂದರೆ ನಾವು ತಕರಾರು ತೆಗೆಯೋಕ್ಕೆ ಶುರು ಮಾಡಿಬಿಡ್ತೀವಿ, ಅದು ಇಂಗ್ಲೀಷ್ನಲ್ಲಿ ಇದೆ ಅಂತ. ಆದರೆ ಅಲ್ಲಿರೋ ಸಂವೇದನೆ ಕನ್ನಡದ್ದೇ ಆಗಿರುತ್ತಲ್ಲ, ನಾವು ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಅಂತ ನಂಗೆ ಅನಿಸುತ್ತೆ. ಪದಗಳ ನಡುವೆಯೂ ಕೂಡ ಸಂವೇದನೆ ಇದೆ ಅಂತ ನನ್ನ ಭಾವನೆ. ಓಕೆ, ಇಟಲಿಯ ಒಂದು ಮ್ಯೂಸಿಯಮಲ್ಲಿ ತಮ್ಮ ಕವಿತೆ ಪ್ರದರ್ಶನದ ಜೊತೆಗೆ ನಿಮ್ಮ ಹಲವಾರು ಕವಿತೆಗಳು ಶ್ರೀಲಂಕಾದಲ್ಲಿ ನಡೆದಂತಹ ತೀರ್ಥ ಪರ್ಫಾರ್ಮೆನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ, ಬೆಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ನಲ್ಲಿ, ಲ್ಯಾಂಗ್ವೇಜ್ ಫೆಸ್ಟಿವಲಲ್ಲಿ, ಪೊಯೆಟ್ರಿ ಫೆಸ್ಟಿವಲ್ ಕೇರಳದಲ್ಲಿ, ಲಿಟ್ರೇಚರ್ ಫೆಸ್ಟಿವಲ್ ಹೈದರಾಬಾದ್ನಲ್ಲಿ ಎಲ್ಲವನ್ನು ಕೂಡ ಆ ಒಂದು ಕವಿತಾ ಗೋಷ್ಠಿಯಲ್ಲಿ ತಮ್ಮ ಕವಿತೆಗಳನ್ನ ವಾಚನ ಮಾಡಿದ್ದೀರಾ. ಆ ಮೂಲಕ ಕನ್ನಡ ಸಾಹಿತ್ಯವನ್ನು ಪರ ರಾಜ್ಯಗಳು, ಪರ ಭಾಷೆವರೆಗೂ ಕೂಡ ಕೇಳಿಸಿದ್ದೀರಾ. ಈ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ ನಾವು ಶ್ರೀಲಂಕಾಕ್ಕೆ ಹೋಗಿದ್ದು ಮಮತಾ ಸಾಗರ್ ಅವ್ರ ಜೊತೆಗೆ ಕಾವ್ಯ ಸಂಜೆ ಟೀಮಿಂದ ಹೋಗಿದ್ದು. ನಾನು, ಸಿದ್ಧಾರ್ಥ ಮತ್ತು ನಮ್ಮ ಫ್ರೆಂಡ್ ನಮನ, ನಾವು 4 ಹೋಗಿದ್ವಿ ಅಲ್ಲಿಗೆ. ಅಲ್ಲಿ ಪದ್ಯವನ್ನು ಓದಿ ನಾವು ಕನ್ನಡದ ಪದ್ಯಗಳನ್ನೇ ಓದಿದ್ದು. ನಮ್ಮ ಟ್ರಾನ್ಸ್ಲೇಷನ್ ಕೂಡ ಕೊಟ್ಟಿದ್ರು. ನಾವು ಕನ್ನಡ ಏನು ಪದ್ಯ ಓದಿ ಅದು ಟ್ರಾನ್ಸ್ಲೇಷನ್ ಅವ್ರು ಆಲ್ರೆಡಿ ಅನುವಾದ ಅವ್ರು ಕೊಟ್ಟಿದ್ವಿ. ಅದ್ರಾಗಿಯೂ ಕೂಡ ನಾವು ಕನ್ನಡದಲ್ಲೇ ಓದ್ವಿ. ಮಮತಾ ಮೇಡಮ್ ಯಾವಾಗಲೂ ಹೇಳೋದೇನೆಂದರೆ, ಭಾಷೆ ಗೊತ್ತಿಲ್ಲಲ್ಲ ಅವ್ರಿಗೆ ಯಾಕೆ ಅವ್ರ ಮುಂದೆ ಏನು ಕನ್ನಡದ ಓದಬೇಕು ಅಂತ ಇಟ್ಕೊತಾರಲ್ಲ. ಅಂದರೆ ಅವ್ರಿಗೆ ಗೊತ್ತಾಗೋ ಭಾಷೆಯಲ್ಲೇ ಓದಬೇಕು. ಅವ್ರು ಇಂಗ್ಲೀಷ್ನವ್ರಿದ್ರೆ ಇಂಗ್ಲೀಷ್ ಭಾಷೆ ಓದಬೇಕು, ಅಥವಾ ಹಿಂದಿಯರಿದ್ರೆ ಹಿಂದಿ ಭಾಷೆ ಓದಬೇಕು ಅಂತ ಏನಿಲ್ಲ. ನೀನು ನಿನ್ನ ಭಾಷೆನ ರೆಪ್ರೆಸೆಂಟ್ ಮಾಡ್ತಾ ಇರೋದು. ನಾನು ಕನ್ನಡದ ಭಾಷೆನ ಓದ್ತಾ ಇದ್ದೀನಿ ಒಂದು. ಆಮೇಲೆ ಭಾಷೆ ಇದು ಪದ್ಯ ಓದುವಾಗ ಅರ್ಥ ಆಗಲೇಬೇಕಂತ ಏನಿಲ್ಲ, ಅದೊಂದು ರಿದಮ್ ಇರುತ್ತೆ. ಕನ್ನಡಕ್ಕೆ ತನ್ನದೇ ಆದ ರಿದಮ್ ಇದೆ, ಅದು ಕೇಳಿಸ್ಕೊಂತಾರಲ್ಲ ಅಷ್ಟು ಕೇಳಿದ್ರೆ ಸಾಕು, ಅವ್ರಿಗೊಂದು ಏನೋ ಒಂದು ಕುತೂಹಲ ಹುಟ್ಟಬೇಕು. ಈ ಪದ್ಯ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಫೀಲ್ ಆಗಿ ಅದು ಆ ಭಾಷೆನ ಕಲಿಯಕ್ಕೆ ಅವರೇ ಶುರು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನೀವು ನಿಮ್ಮದೇ ಭಾಷೆಯಲ್ಲಿ ಓದಬೇಕು ಅಂತ ಮಮತಾ ಸಾಗರ್ ಯಾವಾಗಲೂ ಹೇಳ್ತಾರೆ. ಹಾಗಂತ ಬಿಟ್ಟು ಬೇರೆ ಭಾಷೆ ನಿರಾಕರಣೆ ಮಾಡಬೇಕು ಅಂತ, ಎಲ್ಲ ಭಾಷೆಯನ್ನು ಕಲಿಯಬೇಕು, ಅದಾಗಿಯೂ ಕೂಡ ನೀವು ನಿಮ್ಮ ಭಾಷೆಯನ್ನು ಪ್ರೆಸೆಂಟ್ ಮಾಡ್ತಾ ಇರ್ತೀರಿ ಅನ್ನೋದನ್ನ ಮಮತಾ ಮೇಡಮ್ ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಶ್ರೀಲಂಕಾದಲ್ಲಿ ಅಲ್ಲಿ ಓದಿದ್ವಿ. ಮತ್ತು ಹೈದರಾಬಾದ್ ಲಿಟ್ರೇಚರ್ ಫೆಸ್ಟಿವಲಲ್ಲಿ
ತಮಿಳಲ್ಲಿ, ಕೇರಳದಲ್ಲಿ ಪದ್ಯಗಳು, ಅಲ್ಲಿಯೂ ಕೂಡ ಕನ್ನಡದನ್ನೇ ಪದ್ಯನ ನಾವು ಓದಿದ್ವಿ, ಕನ್ನಡವನ್ನು ಪ್ರತಿನಿಧಿಸ್ತಿದ್ವಿ ನಾವಲ್ಲಿ. ಕಥೆಗಳು, ಕಾದಂಬರಿಗಳು, ನಾಟಕಗಳು ಬೇರೆ ಭಾಷೆಗಳಿಗೆ ಅನುವಾದ ಆಗೋದನ್ನು ನಾವು ನೋಡ್ತಾನೆ ಇರ್ತೀವಿ. ಎಲ್ಲ ಭಾಷೆಯಲ್ಲೂ ಕೂಡ ಆ ಥರದ ಕಥೆಗಳ ನಾಟಕಗಳನ್ನು ನೋಡ್ತಿರ್ತೀವಿ, ಓದ್ತೀವಿ. ಕವಿತೆಗಳು ಅಥವಾ ಕವನ ಸಂಕಲನಗಳನ್ನು ಬೇರೆ ಭಾಷೆಗೆ ಅನುವಾದಿಸಿದಾಗ ಹೇಗೆ ಇಡೀ ಪುಸ್ತಕ ಅಥವಾ ಕವನ ಸಂಕಲನೆ ಹೊರತರ್ತಾರ ಹೇಗೆ ಅಂತ ಆಯ್ದ ಕವಿತೆಗಳನ್ನು ಮಾತ್ರನ ಇದು ಹೇಗೆ? ಯಾಕಂದರೆ ನಿಮ್ಮಲ್ಲೂ ಕೂಡ ಕೆಲವು ಕವಿತೆಗಳು, ನೀವು ಬರೆದಿರುವಂಥ ಕವಿತೆಗಳು ಬೇರೆ ಭಾಷೆಗೆ ಅನುವಾದಗೊಂಡಿವೆ ಅಂತ ಹೇಳಿದ್ರಿ. ಹೌದು, ಕೆಲವು ಬಾರಿ ಅನುವಾದಕರು ಆಯ್ಕೆ ಮಾಡ್ಕೊತಾರೆ, ಈ ಪದ್ಯ ನನಗೆ ಭಾಳ ಇಷ್ಟ ಆಗಿದೆ ಮತ್ತು ಈ ಪದ್ಯದ ಸಂವೇದನೆ ಆ ಭಾಷೆಗೆ ಬೇಕಿದೆ, ಹಾಗಾಗಿ ನಾನು ಇದೊಂದು ಪದ್ಯ ತೊಗೊತೀನೋ ಅನ್ನೋ ಸಾಧ್ಯತೆ ಕೆಲವು ಕಡೆ ಇರುತ್ತೆ. ಅದರ ಆಚೆಗೂ ಕೂಡ ಕೆಲವರಿಗೆ ಇಡೀ ಕವಿತೆ ಇಷ್ಟ ಆದರೆ ಅದನ್ನು ಇಡೀ ಒಟ್ಟಾರೆ ಸಂಕಲನೆ ಅನುವಾದ ಮಾಡಿದ್ದು ಕೂಡ ಸಾಧ್ಯತೆ ಇದೆ. ನಂದೊಂದು ಒಂದೇ ಪದ್ಯ 3 ಭಾಷೆಗೆ, ತಮಿಳು, ಹಿಂದಿ ಮತ್ತು ಸ್ಪ್ಯಾನಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿತ್ತು. ಸ್ಪ್ಯಾನಿಷ್ ಭಾಷೆ ಈಗ ನಾನು ಈಗ ಓದಿದ್ನಲ್ಲ ಇದೇ ಕವಿತೆ 3 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರೋದು ಕೂಡ ಇದೆ. ಯಾಕಂದ್ರೆ ಇದು ಎಲ್ಲರಿಗೂ ಕೂಡ, ಎಲ್ಲ ಪ್ರದೇಶಗಳಿಗೂ, ಎಲ್ಲ ಸಮುದಾಯಗಳಿಗೂ ಅನ್ವಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅದರಲ್ಲಿ ಏನೋ ಒಂದು ಇದೆ, ಅದು ಬೇಕು, ಅಲ್ಲಿ ಆ ಭಾಷೆಗೆ ಅಗತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದು ಟ್ರಾನ್ಸ್ಲೇಟ್ ಮಾಡಿತ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗ್ತದೆ ಬೇರೆ ಬೇರೆ ಭಾಷೆಗಳಿಗೆ ನಿಮ್ಮ ಕವನಗಳು ಅನುವಾದಗೊಂಡಿವೆ ಅಂತ. ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಇದು ಆಕಾಶವಾಣಿ ಬೆಂಗಳೂರು 101.3 FM. ಯುವ ಸಾಹಿತಿ ಚಾಂದ್ ಪಾಷಾ ಅವರು ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ತಮ್ಮ ಕವಿತೆಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿವೆ ಅಂತ ಹೇಳ್ತಿದ್ರು. ಕೆಲವು ಪಠ್ಯದಲ್ಲೂ ಕೂಡ ಸೇರ್ಕೊಂಡಿದ್ದಾವೆ, ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ. ಇದ್ರ ಬಗ್ಗೆ ಹೇಳೋದಾದರೆ ಯಾವ ಕವಿತೆ, ಅದರ ವಿಶೇಷತೆ ಏನು? ಒಂದು ಪದ್ಯ ಸಂತೆಯಲ್ಲಿದ್ದೇನೆ ಅಂತ ಒಂದು ಪದ್ಯ, ಅದು ಬೆಳಗಾವಿ ಯೂನಿವರ್ಸಿಟಿಗೆ ಸಿಲೆಬಸ್ ಆಗಿತ್ತು. ಆಗಿದೆ ಈಗಲೂ ಕೂಡ 3 ವರ್ಷ ಏನೋ ಇರುತ್ತೆ ಅನ್ಸುತ್ತೆ. ಅದು ನನಗೆ ಗೊತ್ತೇ ಇರಲಿಲ್ಲ, ಅದು ಸಿಲೆಬಸ್ ಆಗಿದ್ದು ಕೂಡ ಗೊತ್ತಿರಲಿಲ್ಲ. ಅಲ್ಲಿ ಪಾಠ ಮಾಡೋದು ನಮ್ಮ ಸ್ನೇಹಿತರೊಬ್ಬರು, ಅವರು ನಮ್ಮ ಯೂನಿವರ್ಸಿಟಿಗೆ ಬಂದಿದ್ರು. ಅವ್ರು ಹೇಳಿದ್ರು, ನಿಮ್ಮದು ಪದ್ಯ ನಿನ್ನೇನೋ ಪಾಠ ಮಾಡಿದೆ, ತುಂಬ ಚೆನ್ನಾಗಿದೆ, ಹುಡುಗರು ತುಂಬ ಎಂಜಾಯ್ ಮಾಡಿದ್ರು. ನಾನು ಹೇಳಿದೆ ನನ್ನ ಫ್ರೆಂಡ್ ಹಾಗೆ ಅಂತೆಲ್ಲ ಹೇಳಿದೆ. ನನಗೆ ಗೊತ್ತಿಲ್ವಲ್ಲ ಅಂತಂದೆ. ಆಮೇಲೆ ಅವರು ಹೇಳಿದ್ರು ಈ ಪದ್ಯ ಬಂದಿದೆ ಅಂತ. ಸೊ ಆ ಪದ್ಯ ನಾನು ಕವನ ಸಂಕಲನದಲ್ಲಿ ಪ್ರಕಟಣೆ ಮಾಡಿರಲಿಲ್ಲ. ಆ ಪದ್ಯ ಇದು ವಾರ್ಷಿಕ ಕವಿತೆಗಳು ಅಂತ ಪ್ರಕಟಿಸ್ತಾರೆ ಸಾಹಿತ್ಯ ಅಕಾಡೆಮಿಯವರು. ಸೊ 2017ರಲ್ಲಿ ಆ ಅವಧಿಯಲ್ಲಿ ಒಂದು ಪದ್ಯ ಪತ್ರಿಕೆಯಲ್ಲಿ ಬಂದಿತ್ತು. ಆ ಪದ್ಯನ ಇವ್ರು ತೊಗೊಂಡಿದ್ದಾರೆ, ಸಾಹಿತ್ಯ ಅಕಾಡೆಮಿಯವ್ರು ತೊಗೊಂಡಿದ್ದಾರೆ. ದೊಡ್ಡಣ್ಣ ಭಜಂತ್ರಿ ಅಂತ ಅವರು ಸಂಪಾದನೆ ಮಾಡಿರೋ ಪದ್ಯ ಅದು. ಅವ್ರು ಹೇಳಿದ್ರು ಕೂಡ, ನಾನು ಬಳಸ್ಕೊತಾ ಇದ್ದೀನಿ ಅದು ಸರಿ ಅಂತಂದೆ. ಅಲ್ಲಿನ ಪದ್ಯವನ್ನು ಯೂನಿವರ್ಸಿಟಿ ಟೆಕ್ಸ್ಟ್ಗೆ ತೊಗೊಂಡಿದ್ದಾರೆ. ಸೊ ನನಗೆ ಆಮೇಲೆ ಗೊತ್ತಾಯಿತು, ನನಗೆ ಅಲ್ಲಿಯವ್ರಿಗೆ ಗೊತ್ತೇ ಆಗಿರಲಿಲ್ಲ. ಆ ಪದ್ಯನ ಈಚೆಗೆ ಬಂದಂಥ ಒದ್ದೆಗಣ್ಣಿನ ದೀಪ ಕವಿತೆಯಲ್ಲಿ ಸಂಕಲನದಲ್ಲಿ ಆಮೇಲೆ ಸೇರಿಸ್ಕೊಂಡೆ ನಾನು. ಮತ್ತೆ ಅನೇಕ ನಾಟಕ ಸ್ಪರ್ಧೆಗಳಲ್ಲೂ ಕೂಡ ತಾವು ಬಹುಮಾನವನ್ನು ಗಳಿಸಿದ್ದೀರಾ. ಇದ್ರ ಬಗ್ಗೆ ಹೇಳೋದಾರೆ, ತಾವು ಕಥೆಗಳನ್ನು ತಮ್ಮ ಪುಸ್ತಕದಲ್ಲಿ ಹೊರತರೋಕೆ ಅಥವಾ ನಾಟಕಗಳನ್ನು ಬರೆಯೋದಕ್ಕೂ ಸ್ಪರ್ಧೆಗೆ ಅಂತ ನಾಟಕ ಬರೆಯೋದು ಏನಾದರೂ ಇದೆಯಾ, ಅಥವಾ ನೀವು ಬರೆದಿರೋ ನಾಟಕಗಳನ್ನೇ ಆಲ್ರೆಡಿ ಆ ಸ್ಪರ್ಧೆ ಕಳಿಸ್ತೀರಾ ಇದು ಚೆನ್ನಾಗಿದೆ ಅಂತ? ಹೇಗೆ? ನಾನು ಸ್ಪರ್ಧೆಗೆ ಇದೊಂದೇ ಸ್ಪರ್ಧೆಗೆ ಕಳಿಸಿದ್ದು, ಯಾವುದು ಪ್ರಜಾವಾಣಿ ಯುಗಾದಿ ನಾಟಕ ಸ್ಪರ್ಧೆ ಅಂತ. ಫಸ್ಟ್ ಟೈಮ್ ಪ್ರಜಾವಾಣಿಯವರು ನಾಟಕ ಸ್ಪರ್ಧೆ ಮಾಡಿದ್ದು ಇದೇ ಮೊದಲೇ ಸಲ. ಇದುವರೆಗೂ ಕೂಡ ಕವಿತೆ ಮತ್ತು ಕತೆ ಮಾಡ್ತಾಯಿದ್ರು. ಈ ಬಾರಿ ವೀರಲೋಕದವ್ರ ಜೊತೆ ಸೇರಿ ನಾಟಕ ಸ್ಪರ್ಧೆಯನ್ನು ಮಾಡಿದರು. ಸೊ ನಾನೀಗ ಮಸೀದಿಯೊಳಗೊಂದು ಹೆಣ್ಣು ದೀಪ ನಾಟಕಕ್ಕೆ ನನಗೆ 2ನೇ ಬಹುಮಾನ ಬಂತು ಈ ಬಾರಿ. ಆ ನಾಟಕವನ್ನು ಸುಮಾರು 2 ವರ್ಷದಿಂದ ಬರಿತಾ ಇದ್ದೆ ನಾನು. ಒಂದು ಸಣ್ಣ ಕಾನ್ಸೆಪ್ಟ್, ಒಂದು ಯಾವುದೋ ಕಾನ್ಸೆಪ್ಟ್ ಇತ್ತು, ಅದನ್ನ ಇಟ್ಕೊಂಡು ಸ್ವಲ್ಪ ಬಿಲ್ಡ್ ಮಾಡಿಕೊಂಡು ಒಂದು ನಾಟಕಕ್ಕೆ ತಂದಿದ್ದೆ, ಒಂದು ಹಂತಕ್ಕೆ ತಂದಿದ್ದೆ. ಸುಮಾರು 10-11 ದೃಶ್ಯಗಳನ್ನು ಬರೆದಿದ್ದೆ ನಾನು. ಬರೆದಾದ್ಮೇಲೆ ನನ್ನ ಸ್ನೇಹಿತರು ಮುದಿರಾಜ್ ಬಾಣದಂಥ ಕತೆಗಾರರು, ಅವರು ಕಪಿಲ್ ಪಿ ಹುಮನಾಬಾದೆ, ಶಿವಮಾಧವ್, ವಿನಯ್ ಅವರೆಲ್ಲರೂ ಕೂಡ ಒತ್ತಾಯ ಹೇಳ್ತಾಯಿದ್ರು, ನಾಟಕ ಸ್ಪರ್ಧೆಗೆ ಕಳಿಸ್ರಿ ಅಂತ ಎಲ್ಲ ಹೇಳ್ತಾಯಿದ್ರು. ಲಾಸ್ಟ್ ದಿನ ಹೋಗಿ ಕೊಟ್ಟಿದ್ದು ನಾನು ಸ್ಪರ್ಧೆಗೆ. ಕೊನೆಯ ದಿನ ಡೇಟ್ ಮುಗೀತಾಯಿತ್ತು, ಲಾಸ್ಟ್ ದಿನ ಇತ್ತು. ಆ ಟೈಮಲ್ಲಿ ಎಲ್ಲ ಪ್ರಿಂಟ್ ತೊಗೊಂಡೋಗಿ ಪ್ರಜಾವಾಣಿಗೆ ಡೈರೆಕ್ಟಾಗಿ ನಾನೇ ಹೋಗಿ ಕೊಟ್ಟು ಬಂದಿದ್ದೆ. ಪೋಸ್ಟ್ ಮಾಡಿದ್ರೆ ಅದ್ರಲ್ಲಿ ತಡ ಆಗುತ್ತೆ, ರೀಚ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟು ಬಂದಿದ್ದೆ. ಆವಾಗ ಅದಕ್ಕೆ ಬಹುಮಾನ ಬಂದಿತ್ತು. ಅದು ಕೊನೆಯ ಕ್ಷಣದಲ್ಲಿ ಕೊಟ್ಟು ನೋಡಿ, ನಿಮ್ಮ ಅವತ್ತೊಂದಿನ ಮಿಸ್ ಮಾಡಿದ್ರೆ ಆಗ್ತಾ ಬಹುಮಾನ ತಂದುಕೊಟ್ಟಂತೆ ನಾಟಕ ಅದಾಯಿತು. ಇದರ ಜೊತೆಗೆ ತಾವು ಈಗ ಪ್ರಸ್ತುತ PhD ಮಾಡ್ತಾ ಇದ್ದೀರಾ. ಯಾವ ಕಂಟೆಂಟ್ ಮೇಲೆ, ಹೇಗೆ ನಡೀತಾ ಇದೆ ಅದರ ವರ್ಕ್ ಅಂತ? ನಾನು ಕವಿ ಗೋಪಾಲಕೃಷ್ಣ ಅಡಿಗರ ಕಾವ್ಯದ ವಿಭಿನ್ನ ನೆಲೆಗಳು ಅನ್ನುವಂಥ ಟಾಪಿಕ್ ಮೇಲೆ PhDಯನ್ನು ಮಾಡ್ತೇನೆ. ಅಡಿಗರ ಕಾವ್ಯದ ಮೇಲೆ PhD ಮಾಡಿದೆ. ಆ ಕಾವ್ಯವನ್ನು ಅಡಿಗರ ಕಾವ್ಯವನ್ನು ಭಿನ್ನವಾಗಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಟಾಪಿಕ್ ತೊಗೊಂಡೆ. ಅದು ನನ್ನ ಗೈಡು ಪ್ರೊಫೆಸರ್ ಮುನಿಯಪ್ಪ ಅವರು ಈ ಟಾಪಿಕ್ನ ನನಗೆ ಕೊಟ್ಟರು. ಸೊ ನಾನು ಆರಂಭದಿಂದಲೂ ನಾನು PhDಗೆ ಸೇರೋಕ್ಕಿಂತ ಮುಂಚಿತವಾಗಿಯೂ ಕೂಡ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಅಡಿಗರನ್ನ ಓದಿದೆ, ಒಂದಷ್ಟು ಪದ್ಯಗಳನ್ನು ಓದಿದೆ. ಅವರ ಭೂಮಿಗೀತ ಅಥವಾ ಭೂತ ಆ ಕವಿತೆ ಭಾಳ ಇಷ್ಟ ಆಗಿತ್ತು ನನಗೆ. ಸುಮಾರು ಓದ್ತಿದ್ದೆ, ಆದರೆ ಎಷ್ಟೋ ಸಲ ಅರ್ಥ ಆಗ್ತಿರಲಿಲ್ಲ, ಭಾಳ
ಕ್ಲಿಷ್ಟ ಅಂತ ಭಾಳ ಕ್ಲಿಷ್ಟ ಅನ್ನೋ ರೀತಿಯಲ್ಲಿ ಅಡಿಗರು ಬರೆದಿದ್ದಾರೆ ಅಂತ ಈಗಲೂ ಕೂಡ ಆರೋಪ ಇದೆ ಅವ್ರ ಮೇಲೆ. ಭಾಳ ಕಷ್ಟವಾಗಿ ಬರೀತಾರೆ, ಅವ್ರು ಅರ್ಥ ಆಗಲ್ಲ, ತುಂಬ ಗುಂಡಿಗೆ ಬೇಕು ಅವರು ಕಾವ್ಯದ ಮೇಲೆ PhD ಮಾಡೋಕ್ಕಂತ ಈಗಲೂ ಕೂಡ ನಾನು ಯಾವಾಗಲೂ ಹೇಳಿದ್ರೆ ಸುಮಾರು ಜನ ಕೆಲವರು ಹೇಳೋದನ್ನ ನಾನು ಕೇಳಿದ್ದೀನಿ. ಆದರೆ ನನಗೆ ಒಂದೇ ಕವಿತೆಯನ್ನು ಮತ್ತೆ 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 ಓದಿದಾಗ ಅದರ ಅರ್ಥಗಳು, ಅದರ ಒಳವುಗಳು ಎಲ್ಲವೂ ಕೂಡ ಅರ್ಥ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ನನಗೆ ಆ ಥರದ್ದು ಆಗಕ್ಕೆ ಶುರು ಆಯಿತು. ಸೊ ಹಾಗಾಗಿ ನನಗೆ ಅಡಿಗರು ಬರ್ತಾ ಬರ್ತಾ ಹೆಚ್ಚು ಅರ್ಥ ಆಗೋಕ್ಕೆ ಶುರು ಆಯಿತು ಮತ್ತು ಹೆಚ್ಚು ಇಷ್ಟ ಆಗೋಕ್ಕೂ ಶುರು ಆಯಿತು. ಈಗ ಕೊನೆ ಹಂತದಲ್ಲಿದೆ ಸಂಶೋಧನೆ, ಇನ್ನೇನು 6 ತಿಂಗಳಲ್ಲಿ ಮುಗಿಸೋ ಹಂತಕ್ಕೆ ಬಂದಿದ್ದೀನಿ. ಆಲ್ರೆಡಿ ಬರೆದಿಟ್ಟಿದ್ದೀನಿ, ಇನ್ನೊಂದು 2 ಚಾಪ್ಟ್ರು 2-3 ಚಾಪ್ಟ್ರು ಬರೆದ್ರೆ ಸಂಶೋಧನೆ ಮುಗಿದೋಗುತ್ತೆ. ನೆಕ್ಸ್ಟ್ ಡಾಕ್ಟರ್ ಚಾಂದ್ ಪಾಷಾ ಆಗುತ್ತೆ ನಿಮ್ಮ ಹೆಸರು. ಶೀಘ್ರದಲ್ಲೇ ಆ ಹೆಸರನ್ನು ನಾವು ಕೇಳೋಣ, ಹೇಳೋಣ. ಆಲ್ ದ ಬೆಸ್ಟ್ ಸರ್. ಇದರ ಜೊತೆಗೆ ತಾವು ಸದ್ಯಕ್ಕೆ ಕವನ ಸಂಕಲನಗಳನ್ನ ಹೊರತಂದಿದ್ದೀರಾ, ನಾಟಕಗಳನ್ನು ಬರೆದಿದ್ದೀರಾ. ಇನ್ನು ಮುಂದೆ ಏನಾದರೂ ದೊಡ್ಡ ದೊಡ್ಡ ಕನಸುಗಳೇನಾದ್ರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ನಾನು ನನ್ನ ಸಾಹಿತ್ಯ ಕೃಷಿ ಮಾಡಬೇಕು ಅಂತ ಐಡಿಯಾ ಇದೆಯಾ? ಆ್ಯಕ್ಚುಲಿ ನನಗೆ ಕವಿತೆ ಬಿಟ್ಟರೆ ನಾಟಕದ ಮೇಲೆ ಆಸಕ್ತಿ ಇದೆ ಮತ್ತು ಗದ್ಯಾಗಿ ಇತ್ತೀಚೆಗೆ ಒಂದಷ್ಟು ವಿಮರ್ಶೆಯನ್ನು ಬರಿತಾ ಇದ್ದೀನಿ. ಪುಸ್ತಕ ವಿಮರ್ಶೆಯನ್ನು ಬರೆದು ಅದು ಪತ್ರಿಕೆಗಳಲ್ಲಿ ಪ್ರಕಟಿಸುವಂಥ ಪ್ರಯತ್ನ ಮಾಡ್ತೀನಿ. ಅದರ ಆಚೆಗೂ ದೊಡ್ಡ ಕನಸಿರೋದು ನಾನೊಬ್ಬ ಪಬ್ಲಿಷರ್ ಆಗಿ ಗುರುತಿಸ್ಕೋಬೇಕು ಅನ್ನೋ ಆಸೆ ಹೆಚ್ಚಾಗಿದೆ. ನಮ್ಮದು ಕಾವ್ಯಮನೆ ಪ್ರಕಾಶನ ಅಂತ ಒಂದಿದೆ ಮತ್ತು ಜೊತೆಗೆ ಇತ್ತೀಚೆಗೆ ಕಾವ್ಯ ಸಂಜೆ ಪ್ರಕಾಶನ ಅಂತ ಎರಡೂ ಕೂಡ ಶುರು ಮಾಡಿದ್ದು ನಾವೇ. ಸೊ ಈಗ ಕಾವ್ಯಮನೆ ಪ್ರಕಾಶನದಿಂದ ಸುಮಾರು 15 ಪುಸ್ತಕ ಪ್ರಕಟ ಆಗಿದೆ. ನಂದು ಒಂದು ಸಂಕಲನ ಸೇರಿಸಿ 15 ಕೃತಿಗಳು ಪ್ರಕಟ ಆಗಿವೆ. ಈಗ ಇನ್ನೂ 2 ತಿಂಗಳಲ್ಲಿ ಇನ್ನೂ 3 ಕೃತಿಗಳು ಕಾವ್ಯಮನೆಯಿಂದನೇ ಪ್ರಕಟ ಆಗೋಕ್ಕೆ ತಯಾರಿಯಲ್ಲಿ ಕೂಡ ಇದೆ. ಓಕೆ, ನಿಮ್ಮ ಕಾವ್ಯ ಮನೆಯಿಂದ ಅನೇಕ ಪುಸ್ತಕಗಳು ಹೊರತರಲಿ, ನಿಮಗೂ ಕೂಡ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ಲಿ ಅಂತ ಆಶಿಸ್ತೇವೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಇದು ಆಕಾಶವಾಣಿ ಬೆಂಗಳೂರು 101.3 FM. ಯೂತ್ ಅವರ್ ಕಾರ್ಯಕ್ರಮದ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ. ಕವನ ಸಂಕಲನಗಳನ್ನ ಹೊರತಂದಿದ್ದೀರಾ, ಸಾಕಷ್ಟು ಕವಿತೆಗಳನ್ನ ಬರೆದಿದ್ದೀರಾ. ಮತ್ತೊಂದು ಕವಿತೆಯ ನೀವು ಕೇಳಿಸೋದಾರೆ ನಮಗೆ. ಈ ಕವಿತೆ ನನ್ನ ಹೆಂಡತಿ ಆಸ್ಮಾಳಿಗೆ ಬರೆದಿದ್ದಂಥ ಪದ್ಯ. ಧಾವೆ ಹೂಡಿದ್ದಾನಂತೆ. ಕಾಮನ ಬಿಲ್ಲುಗಳ ಮುಡಿದು ನೀ ಬೀದಿಗಿಳಿಯಬಾರದಿತ್ತು. ಊರ ತುಂಬೆಲ್ಲ ನೀ ಹೆಜ್ಜೆಗಳ ಬಿಟ್ಟು ಹೋದ ದಿನದಿಂದ ನಮ್ಮೂರಿನ ಬೀದಿಗಳಿಗೆ ಹೊಸ ಬಣ್ಣ ಬಂದಿದೆ. ನಿನ್ನ ಕಣ್ಣ ಹೊಡೆತಕ್ಕೆ ಕಳುವಾದ ಕಿಟಕಿ ಬಾಗಿಲುಗಳು ಸ್ವರ್ಗದೂರಿನ ದಾರಿ ಹಿಡಿದಿರಬೇಕು. ಈಗೀಗ ಕಳ್ಳರು ಕೂಡ ಕದಿಯುವುದು ತಪ್ಪು ಎನ್ನುತ್ತಿದ್ದಾರೆ. ಗಂಧದ ಗರಡಿ ಮನೆಯಲ್ಲಿ ವಿಪರೀತ ಗಲಾಟೆಯಾಗಿ ಕೊನೆಗೆ ಸಂಪಿಗೆ ಗೆದ್ದಿದೆಯಂತೆ. ನಿನ್ನ ಪಾದದಡಿಯಲ್ಲಿ ಮಲಗಲು ಪುಣ್ಯ ಮಾಡಿರಬೇಕು. ಪರಿಮಳದ ಪರಸೆಗೆ ಬಂದ ಪಾತರಗಿತ್ತಿಗಳೆಲ್ಲ ಹೂ ಬದಲಿಗೆ ನಿನ್ನ ಕೇಶರಾಶಿಯ ಮೇಲೆ ಕೂತಾಗ ಈ ಗಂಧದ ಗೊಂಬೆಯ ಕಂಡು ಗಂಧರ್ವರೂ ಕೂಡ ಕಾಡುಗಳ್ಳರಾಗುತ್ತಿದ್ದಾರಂತೆ. ಹೊಸ್ತಿಲಲ್ಲಿ ಚೆಲ್ಲಿದ ರಂಗೋಲಿ ಚಿತ್ರದ ಮೈ ತುಂಬ ನಿನ್ನ ನೆರಳ ತುಂಬಿಕೊಂಡು ಬಣ್ಣದ ಚಿತ್ತಾರವಾಗಿರಲು ಬಣ್ಣದಂಗಡಿಯ ಬರಿದಾಗಿರಬೇಕು. ಬೀದಿಗಳೆಲ್ಲ ಓಕುಳಿಯಾಡುತ್ತಿವೆ. ನಿನ್ನ ನಗುವ ಕಂಡು ಈಗೀಗ ಕಾಮನು ಬಿಲ್ಲು ಕೂಡ ಕಳೆದು ಹೋಗಿದೆಯಂತೆ. ನಿನ್ನ ಕಣ್ಣ ಬೆಳಕಿಗೆ ಊರಗತ್ತಲು ಓಡಿ ಹೋಗಿ ಕಂಬಳಿ ಹುಳದ ಮೈಯೊಳಗೆ ಬೆಳಕಿನ ಚಿಟ್ಟೆಯೊಂದು ಚಿತ್ರ ಬರೆಯುತ್ತಿದೆ. ನೀ ಹಗಲಿಗೆ ಬಂದೆ ಹೀಗಾಗಿದೆ ಊರೆಲ್ಲ, ಇನ್ನು ಇರುಳು ಬಂದರೆ ಚಂದ್ರನ ಗತಿ ಏನು? ಚುಕ್ಕಿಗಳೆಲ್ಲ ಚೀರಾಡುತ್ತಿವೆಯಂತೆ, ಬೆಳದಿಂಗಳು ಕೂಡ ಬರಿದಾಗಿದೆ ಎಂದು. ನೀ ತಿಂದು ಬಿಸಾಕಿದ ಸೇಬಿನ ಜೇಬಿನಲ್ಲಿ ಕವಿತೆಯ ಚೂರೊಂದು ಸಿಕ್ಕಿದೆ. ಪ್ರತಿಮೆಗಳೆಲ್ಲ ನಿನ್ನ ಹೆಸರಿನ ನಕಲೆ ಆಗಿರಲು ಕಾವ್ಯಲೋಕವೇ ನಿನ್ನ ಕಿರುಬೆರಳ ತುದಿಯಲ್ಲಿ ಕೂತಿದೆಯಂತೆ. ನಿನ್ನೆದುರು ಆ ಶಾಕುಂತಲೆಯೂ ಕೂಡ ಸ್ವರ್ಗಿದವಳಂತೆ ಕಂಡು ಕಾಳಿದಾಸನು ಈ ಕವಿಚಂದ್ರನ ಮೇಲೆ ಕೋರ್ಟಿನಲ್ಲಿ ದಾವೆ ಹೂಡಿದ್ದಾನಂತೆ. ನಿಮ್ಮ ಕವಿತೆಯು ನಮ್ಮ ಮನದಂಗಳದಲ್ಲಿ ದಾವೆ ಹೂಡಿದೆ. ಅತ್ಯದ್ಭುತವಾದಂತಹ ಕವಿತೆ. ಥ್ಯಾಂಕ್ ಯು ಸೋ ಮಚ್. ಸಮಯ ಆಗಿದೆ 5 ಗಂಟೆ. ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಒಂದು ಮಾತುಕತೆ ನಿಮ್ಮೊಡನೆ ಆಗಿತ್ತು. ಯುವ ಸಾಹಿತಿ ಚಾಂದ್ ಪಾಷಾ ಅವರೇ, ಆಕಾಶವಾಣಿ ಕಡೆಯಿಂದ ತಮಗೆ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.